ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್. ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಹಾಲೋಲ್ಕೆನ್ಸ್ ಹಾಲೋರಿನ್ಸ್ ನೋಡಿದ್ದೀವಿ, ಸರಿನಾ? ಅದರಲ್ಲಿ ನಾನು IUPAC ನೊಮೆನ್ಕ್ಲೇಚರ್ಸ್, ಆನಂತರ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಹೇಳಿದ್ದೆ. ಅದರಲ್ಲಿ ನಾನು ಒಂದು ಫ್ರಾಮ್ ಹೈಡ್ರೋಕಾರ್ಬನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಆ ಹೈಡ್ರೋಕಾರ್ಬನ್ಸಲ್ಲಿ ಒಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳಿದ್ದೆ. ಅಲ್ಲಿ ಬೆಂಜೀನನ್ನು ಕ್ಲೋರಿನ್ ಜೊತೆ ರಿಯಾಕ್ಟ್ ಆದರೆ ಆ್ಯಂಡ್ ಪ್ರೆಸೆನ್ಸ್ ಆಫ್ AlCl3 ಅದು ಏನು ಕೊಡುತ್ತೆ, ವಿ ವಿಲ್ ಗೆಟ್ ದ ಹಾಲೋರಿನ್ಸ್ ಅಂತ ಹೇಳಿದ್ವಿ, ಸರಿನಾ? ಈಗ ಎಲ್ಲರಿಗೂ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನನಗೆ ಅನ್ನಿಸ್ತು ಬಹುಶಃ ನಿಮಗೆ ಅದ್ರ ಬಗ್ಗೆನ ಗೊತ್ತಿರಲಿಕ್ಕಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅದನ್ನು ನಾನು ಸ್ವಲ್ಪ ಚೆನ್ನಾಗಿ ಹೇಳಬೇಕನ್ನೋಗೋಸ್ಕರ ಈ ಚಾಪ್ಟರ್ನ ಸ್ವಲ್ಪ ಡಿಫ್ರೆಂಟಾಗಿ ಹೇಳಬೇಕಂತ ಟ್ರೈ ಮಾಡ್ತಾಯಿದ್ದೀನಿ, ಸರಿನಾ? ಮೊದಲನೇದಾಗಿ ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನಂತ ಗೊತ್ತಾಗಬೇಕು. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಇಲ್ಲಿ ನೋಡಿ, A ಮತ್ತು B ಇದೆ. A ಮತ್ತು B C ಜೊತೆ ರಿಯಾಕ್ಟ್ ಆಗ್ತದೆ. ಅಂದರೆ ಏನಾಗ್ತದೆ ಅಂದರೆ C ಬಂದು Bಗೆ ಸಬ್ಸ್ಟಿಟ್ಯೂಟ್ ಮಾಡ್ತದೆ, C ಬಂದು Bಗೆ ಸಬ್ಸ್ಟಿಟ್ಯೂಟ್ ಮಾಡ್ತದೆ. ಈ ರೀತಿಯಾದಂಥ ರಿಯಾಕ್ಷನ್ಸ್ಗಳಿಗೆ ನಮ್ಮ ಪ್ರಾಡಕ್ಟ್ ಏನು ಸಿಗುತ್ತೆ, AC ಮತ್ತು B ಹೊರಗಡೆ ಬರುತ್ತೆ. ಅಂದರೆ ಇಲ್ಲಿ ಏನಾಗಿದೆ, B is substituted by C. So the atom or a group which is substituted by another atom or a group, such reactions are called as electrophilic substitution reactions ಅಂತ ಕರಿತೀವಿ. We just call it as a substitution reaction. ಆ ಸಬ್ಸ್ಟಿಟ್ಯೂಷನ್ ಬಂದು ಎಲೆಕ್ಟ್ರೋಫಿಲಿಕ್ನೂ ಇರ್ಬೋದು ಅಥವಾ ನ್ಯೂಕ್ಲಿಯೋಫಿಲಿಕ್ನೂ ಇರ್ಬೋದು, ಸರಿನಾ? ಅದ್ರ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ ವೆದರ್ ಇಟ್ ಈಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆರ್ ಇಟ್ ಈಸ್ ಅ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ. ಎಲ್ಲಕ್ಕಿಂತ ಮುಂಚೆ ಎಲೆಕ್ಟ್ರೋಫೈಲ್ ಅಂದರೆ ಏನು ನೋಡೋಣ. ಸಿ ವಾಟ್ ಹ್ಯಾಪನ್ಸ್ ಹಿಯರ್, ಎಲೆಕ್ಟ್ರಾನ್ ಎಕ್ಸೆಪ್ಟಿಂಗ್ ಸ್ಪೀಸೀಸ್ಗಳಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಎಲೆಕ್ಟ್ರಾನ್ ಎಕ್ಸೆಪ್ಟಿಂಗ್ ಸ್ಪೀಸೀಸ್ ಆರ್ ಕಾಲ್ಡ್ ಎಸ್ ಎಲೆಕ್ಟ್ರೋಫೈಲ್ಸ್. ಸೊ ಎಲೆಕ್ಟ್ರೋಫೈಲ್ಸ್ಗಳು ಇನ್ನೊಂದು ಹೆಸರೇನಪ್ಪ ಅಂದರೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸ್ಪೀಸೀಸ್, ಅಂದರೆ ಅವುಗಳ ಮೇಲೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ವಿ ಆಲ್ಸೋ ಕಾಲ್ ಇಟ್ ಆಸ್ ಆಲ್ ದ ಎಲೆಕ್ಟ್ರೋಫೈಲ್ಸ್ ಆರ್ ಲೆವಿಸ್ ಆ್ಯಸಿಡ್ ಇನ್ ನೇಚರ್, ಮೀನ್ಸ್ ಎಲೆಕ್ಟ್ರಾನ್ ಎಕ್ಸೆಪ್ಟರ್ಸ್. ಆನಂತರ ಇವುಗಳು ಮೋಸ್ಟ್ ಆಫ್ ದ ಆರ್ ಪಾಸಿಟಿವ್ಲಿ ಚಾರ್ಜ್ಡ್, ಲೈಕ್ H+, X+, ಅರ್ಥ ಆಗ್ತಿದೆಯಲ್ಲ, H+ ಇರ್ಬೋದು, X+ ಇರ್ಬೋದು. ಅಲ್ಕೈಲ್ ಇದು R+ ಇದೆ, ಅಂದರೆ ಅಲ್ಕೈಲ್ ಗ್ರೂಪ್ ಮೇಲೆ ಕ್ಯಾಟ್ ಅಯಾನ್ಸ್ಗಳು, ಓಕೆನಾ? NO2+, NO+, SO3H+, ಸಲ್ಫೋನೈಕ ಅಯಾನ್ ಅಂತ ಕರಿತೀವಿ. ಲಿಥಿಯಂ ಪ್ಲಸ್, ಸೋಡಿಯಂ ಪ್ಲಸ್, ಕ್ಯಾಲ್ಶಿಯಂ 2+. ಇವುಗಳು ಕೆಲವೊಂದು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ ಇರುತ್ತೆ, ಅವುಗಳ ಮೇಲೆ ಚಾರ್ಜ್ ಇರಲ್ಲ, ಲೈಕ್ BeX2 ಅಂದರೆ ಎನಿ ಬೆರಿಲಿಯಂ ಹಾಲೈಡ್ಸ್ಗಳು ಇರಬಹುದು. ಜಿಂಕ್ ಕ್ಲೋರೈಡ್ BX3, ಓಕೆ, ಬೋರಾನ್ ಟ್ರೈಹಲೈಡ್ಗಳು. ಆನಂತರ AlCl3. ಆನಂತರ ಇದ್ರ ಮೇಲೇನಿದೆಲ್ಲದು ಫ್ರೀ ರೆಡಿಕಲ್, ಓಕೆನಾ? ಮಿಥೈಲ್ ಫ್ರೀ ರೆಡಿಕಲ್ ಕೂಡ ಇಟ್ ಆ್ಯಕ್ಟ್ ಲೈಕ್ ಅ ನ್ಯೂಟ್ರಲ್ ಸ್ಪೀಸೀಸ್. ಬನ್ನಿ ಹಾಗಾದರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಂತ ನೋಡೋಣ. ನೋಡಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಏನು ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಸಿ, ಇದನ್ನು ನಾನು ಸಿಂಪಲಾಗಿ 3 ಸ್ಟೆಪ್ಪಲ್ಲಿ ಹೇಳಿದ್ದೀನಿ. ಮೊದಲು ಏನಾಗ್ತದೆ, ಸಬ್ಸ್ಟಿಟ್ಯೂಷನ್ ಆಫ್ ಎಲೆಕ್ಟ್ರೋಫೈಲ್ ಆಗ್ತದೆ, ಅಂದರೆ ಒಂದು ಎಲೆಕ್ಟ್ರೋಫೈಲ್ ಬಂದು ಸಬ್ಸ್ಟಿಟ್ಯೂಟ್ ಆಗ್ತದೆ, ಓಕೆನಾ? ಅದರ ಮೇಲೆ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್, ಎಲ್ಲಿ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ಇದೆಯಲ್ಲ ಅದರ ಮೇಲೆ ಬಂದು ಎಲೆಕ್ಟ್ರೋಫೈಲ್ ಬಂದು ಕೂತ್ಕೊಳ್ಳುತ್ತೆ. ಹಾಗಾದರೆ ಕೂತ್ಕೋಬೇಕಂದ್ರೆ ಮುಖ್ಯವಾಗಿ ಏನು ಬೇಕು, ಆ್ಯಕ್ಟಿವೇಟಿಂಗ್ ಗ್ರೂಪ್ಗಳು ಬೇಕು, ಓಕೆನಾ? ಎಲ್ಲೋ ಒಂದು ಕಡೆ ಬಂದು ಕೂತ್ಕೋಬೇಕಂದ್ರೆ ಅದರ ಮೇಲೆ ಆ್ಯಕ್ಟಿವೇಟ್ ಆಗಿರಬೇಕು. ಸೊ ಆ್ಯಕ್ಟಿವೇಟಿಂಗ್ ಗ್ರೂಪ್ಗಳು ಏನು ಮಾಡ್ತವೆ ಅಂದರೆ, ದೀಸ್ ಆರ್ ದ ಗ್ರೂಪ್ ವಿಚ್ ಇನ್ಕ್ರೀಸಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಎಟ್ ದ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್. ಎಲೆಕ್ಟ್ರಾನ್ ಡೆನ್ಸಿಟೀಸ್ ಎಟ್ ದ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್. ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಏನು ಮಾಡ್ತದೆ, ಇನ್ಕ್ರೀಸ್ ಮಾಡ್ತದೆ, ಓಕೆನಾ? ಸೊ ಸಚ್ ಎ ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ ಆ್ಯಕ್ಟಿವೇಟಿಂಗ್ ಗ್ರೂಪ್ಸ್. ಸಮ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಆ್ಯಕ್ಟಿವೇಟಿಂಗ್ ಗ್ರೂಪ್ಸ್ ಅಂದರೆ, ಈಗ ಅದು ಆ್ಯಕ್ಟಿವೇಟಿಂಗ್ ಗ್ರೂಪ್ಸ್ಗಳಲ್ಲಿ ಅವ್ರ ಸ್ಟ್ರೆಂತ್ ವೈಸ್ ಕ್ಲಾಸಿಫೈ ಮಾಡಿದಾಗ ಅಮೈನ್ ಇದೆ, ಅಲ್ಕೈಲಮೈನ್, ಡೈಅಲ್ಕೈಲಮೈನ್, ಆನಂತರ ಇದು ಆಲ್ಕೋಹಾಲು, ಆನಂತರ ಆಲ್ಕಾಕ್ಸಿ, ಆನಂತರ NHCOR, ಆನಂತರ R ಗ್ರೂಪ್. ಇವೆಲ್ಲವೂ ಏನಪ್ಪ ಅಂದರೆ ಸಮ್ ಆಫ್ ದ ಆ್ಯಕ್ಟಿವೇಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ, ಅಥವಾ ಆ್ಯಕ್ಟಿವೇಟಿಂಗ್ ಸ್ಪೀಸೀಸ್, ಓಕೆನಾ? ಎಲ್ಲಕ್ಕಿಂತ ಮೊದಲಿರೋದು ಸ್ಟ್ರಾಂಗೆಸ್ಟು, ಎಲ್ಲಕ್ಕಿಂತ ಕೊನೆಗಿರೋದು ವೀಕೆಸ್ಟ್ ಆ್ಯಕ್ಟಿವೇಟಿಂಗ್ ಗ್ರೂಪ್. ಅದಾದ ನಂತರ ಇನ್ನೊಂದು ಬರುತ್ತೆ, ಮತ್ತೊಂದು ಯಾವುದಪ್ಪ ಅಂದರೆ ಸಮ್ ಡಿಆ್ಯಕ್ಟಿವೇಟಿಂಗ್ ಗ್ರೂಪ್ಸ್. ಸಮ್ ಡಿಆ್ಯಕ್ಟಿವೇಟಿಂಗ್ ಗ್ರೂಪ್ಸ್ಗಳಂದರೆ ಯಾವುವು? ದೀಸ್ ಆರ್ ದ ಗ್ರೂಪ್ಸ್ ವಿಚ್ ಡೈರೆಕ್ಟ್ ಎಟ್ ದ ಮೆಟಾ ಪೊಸಿಷನ್. ಅಂದರೆ ಇವೇನು ಮಾಡ್ತವೆ ಅಂದರೆ, ಬೆಂಜಿನ್ ರಿಂಗ್ ಮೇಲೆ ಬೇರೆ ಜಾಗಗಳಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಮಾಡ್ತವೆ. ಬೇರೆ ಜಾಗ ಅಂದರೆ ಯಾವುದು, ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಮೇಲೆ ಕಡಿಮೆ ಮಾಡುತ್ತೆ.
ಹೀಗಾಗಿ ಇದು ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿ ಹೆಚ್ಚು ಮಾಡುತ್ತೆ ಅಂದರೆ ಮೆಟಾ ಪೊಸಿಷನ್ ಮೇಲೆ ಹೆಚ್ಚು ಮಾಡ್ತದೆ, ಮೆಟಾ ಪೊಸಿಷನ್ ಮೇಲೆ ಹೆಚ್ಚು ಮಾಡ್ತದೆ. ಹೀಗಾಗಿ ಬಂದಿರುವಂಥ ಎಲೆಕ್ಟ್ರೋಫಾಯಿಲ್ ಬಂದು ಎಲ್ಲಿ ಕೂತ್ಕೊಳ್ಳುತ್ತದೆ ಅಂದರೆ ಮೆಟಾ ಪೊಸಿಷನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮತ್ತು ಪ್ರಾಡಕ್ಟ್ ಏನು ಸಿಗ್ತವೆ ನಮಗೆ, ಮೆಟಾ ಪ್ರಾಡಕ್ಟ್ ಸಿಗ್ತದೆ. ಸರ್ ಏನು ರೀ ಇದು ಆರ್ಥೋ ಮೆಟಾ ಇದು ಏನೋ ನಮಗೆ ತಿಳಿತಾ ಇಲ್ಲ ಅಂದರೆ ಐ ವಿಲ್ ಟೇಕ್ ಎಕ್ಸಾಂಪಲ್. ಮೊದಲನೇದು ಇದು ಬೆಂಜಿನ್ ರಿಂಗ್, ಅರ್ಥ ಆಗ್ತದೆ. ಈ ಬೆಂಜಿನ್ ರಿಂಗ್ದು ಇದು ಮತ್ತು ಇದು 1 2 3 4 5 6 ಇದೆ ಅಂತ ತಿಳ್ಕೊಳ್ಳಿ. 1 2 ಪೊಸಿಷನ್ ಅರ್ಥ ಆಗ್ತದೆ. 1 2 ಪೊಸಿಷನ್ ಸರ್ 1 6 ಅಂತ ಕರಿತೀವಿ, ಇಲ್ಲ ಹಾಗೆ ಕರಿಕೊಡೋದು ಬದಲಾಗಿ ಯಾವುದು ಹತ್ತಿರ ಇದೆಯಲ್ಲ ಅವೆರಡು ಏನಾಗ್ತವೆ, ದೀಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಆರ್ಥೋ ಪೊಸಿಷನ್. ಅರ್ಥ ಆಯ್ತಾ. ಅದೇ ರೀತಿ ಈ ಪೊಸಿಷನು 1 3 ಪೊಸಿಷನ್ ಏನಿದೆಯಲ್ಲ ಇದಕ್ಕೆ ನಾವು ಮೆಟಾ ಪೊಸಿಷನ್ ಅಂತ ಕರಿತೀವಿ, ಓಕೆನಾ. ಅದೇ ರೀತಿ ಇನ್ನೊಂದು ಬರೋದು ಯಾವುದು, ಈ ಪೊಸಿಷನು, ಇದು 1 ಇದು 4 ಇದೆ. ಇದಕ್ಕೆ ಬಂದು ನಾವೇನಂತ ಕರಿತೀವಿ, ಆರ್ಥೋ ಮೆಟಾ ಆ್ಯಂಡ್ ಪ್ಯಾರಾ ಪೊಸಿಷನ್. ಸೊ ಜನರಲಿ ಎಲೆಕ್ಟ್ರೋಫಿಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಗ್ರೂಪ್ ಆ್ಯಕ್ಟಿವೇಟಿಂಗ್ ಗ್ರೂಪ್ಸು ಏನು ಮಾಡ್ತದೆ, ಆರ್ಥೋ ಮತ್ತು ಪ್ಯಾರಾ ಈ ಎರಡು ಪೊಸಿಷನ್ ಮೇಲೆ ಏನು ಮಾಡ್ತದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಕ್ರಿಯೇಟ್ ಮಾಡೋದ್ರಿಂದ ಫಾಸ್ಟಾಗಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗಳು ನಮಗೆ ಸಿಗ್ತವೆ. ಆ್ಯಂಡ್ ಪ್ರಾಡಕ್ಟ್ ಬಂದು ಇವೆರಡರಲ್ಲಿ ಒಂದು ಸಿಗ್ತದೆ, ಅಂದರೆ ಎರಡರದ್ದು ಮಿಕ್ಸ್ಚರ್ ಪ್ರಾಡಕ್ಟ್ ಸಿಗ್ತದೆ, ಓಕೆ. ಒಂದು ವೇಳೆ ಡಿಆಕ್ಟಿವೇಟಿಂಗ್ ಗ್ರೂಪ್ ಇದ್ದರೆ ಅದೇನು ಮಾಡ್ತದೆ, ಈ ಪ್ರಾಡಕ್ಟ್ ಕೊಡಲ್ಲ, ಬದಲಾಗಿ ಯಾವ ಪ್ರಾಡಕ್ಟ್ ಕೊಡುತ್ತೆ, ಇಲ್ಲಿ ಮತ್ತು ಇಲ್ಲಿ ಅಟ್ಯಾಚ್ಮೆಂಟ್ ಆಗಿರುವಂಥ ಸೈಡ್ ಚೈನ್ ಅಟ್ಯಾಚ್ ಆಗಿರುವಂಥ ಕಾಂಪೌಂಡ್ಸ್ಗಳನ್ನು ಕೊಡ್ತದೆ. ಸರಿನಾ, ಅರ್ಥ ಆಯ್ತಾ. ಇದು ಒಂದು ಆರ್ಥೋ, ಇದು ಒಂದು ಮೆಟಾ, ಇದು ಒಂದು ಪ್ಯಾರಾ. ಸೊ ಮೋಸ್ಟ್ ಆಫ್ ದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಏನಾಗ್ತದೆ, ಯಾವುದು ಡಿಆಕ್ಟಿವೇಟಿಂಗ್ ಗ್ರೂಪ್ ಇದ್ದರೆ ಆ ಡಿಆಕ್ಟಿವೇಟಿಂಗ್ ಗ್ರೂಪ್ ಪ್ರಾಡಕ್ಟ್ ನಮಗೇನು ಸಿಗ್ತದೆ, ಮೆಟಾ ಪ್ರಾಡಕ್ಟ್ ಸಿಗ್ತದೆ. ಆ್ಯಕ್ಟಿವೇಟಿಂಗ್ ಗ್ರೂಪ್ ಇದ್ದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ಸ್, ಓಕೆ. ಇಷ್ಟು ನಾನು ಹೇಳಬೇಕಾಗಿರೋದು. ಬನ್ನಿ ಹಾಗಾದರೆ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ಗಳು ಇದ್ದಾವೆ ಇಲ್ಲಿ, ಓಕೆನಾ. ಅದರಲ್ಲಿ ಯಾವುದು, NR3+ ಟ್ರೈಅಲ್ಕಲಮೈನ್, ಅಲ್ಕಲಮೈನ್ ಕ್ಯಾಟಯೋನು, NO2 ಗ್ರೂಪ್, ಸೈನೈಡ್ ಗ್ರೂಪ್, ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಗ್ರೂಪ್, COOR, SO3H, CHO ಮತ್ತು COR. ಸೊ ದೀಸ್ ಆರ್ ಸಮ್ ಗ್ರೂಪ್ಸ್, ಓಕೆನಾ. ಸಾಧ್ಯ ಆದರೆ ಇದನ್ನೆಲ್ಲ ಬರೆದಿಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತದೆ, ಓಕೆ. ಸೊ ಸಮ್ ಆಫ್ ದ ಡಿಆಕ್ಟಿವೇಟಿಂಗ್ ಗ್ರೂಪ್ ಅಂದರೆ ಏನಂತ ಹೇಳಿದೆ, ದೀಸ್ ಆರ್ ದ ಗ್ರೂಪ್ ವಿಚ್ ಆರ್ ಮೆಟಾ ಡೈರೆಕ್ಟಿಂಗ್ ಆ್ಯಂಡ್ ಡಿಆಕ್ಟಿವೇಟ್ ದ ಬೆಂಜಿನ್, ದಟ್ ಈಸ್ decreasing the electron density at the ortho and para position takes place, so that electrophilic substitution will become slower and occur at the meta position, ಓಕೆನಾ. ಅದರದ್ದು ಇವು ಕೆಲವೊಂದು ಎಕ್ಸಾಂಪಲ್ಸು. ಸೊ ಹೀಗಾದ ಕೂಡಲೇ ಈಗ ನನಗೇನು ಮಾಡಬೇಕಾಗಿದೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹೇಗೆ ನಡೀತದೆ. ಈಗ ನಿಮ್ಮ ಮುಂಚೆ ಹೇಳಿದ್ನಲ್ಲ, ಯಾವುದು ನಮ್ಮದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಬೆಂಜೀನನ್ನು ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿದರೆ ಇನ್ ಪ್ರೆಸೆನ್ಸ್ ಆಫ್ ಆ್ಯನ್ಹೈಡ್ರಸ್ AlCl3, ವಾಟ್ ಈಸ್ ದ ಪ್ರಾಡಕ್ಟ್, ವಿ ಆರ್ ಗೋಯಿಂಗ್ ಟು ಗೆಟ್ ಹಾಲೋ ಅಲ್ಕೇನ್. ಸೊ ಅದರದ್ದೇ ರಿಯಾಕ್ಷನ್ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಟೋಟಲಿ ಟೈಪ್ಸ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ನೋಡೋಣ. ಎಷ್ಟು ಟೈಪ್ಸ್ ಇರ್ತವೆ ಅಂದರೆ ನಿಮ್ಮ ಸಿಲೆಬಸ್ಸಲ್ಲಿರೋದು ಇಷ್ಟೇ, ಇದರಲ್ಲಿ ಇರೋದೆಲ್ಲ ನೀವು ಓದ್ತೀರಿ. ಹಾಲೋಜಿನೇಷನ್, ನೈಟ್ರೇಷನ್, ಸಲ್ಫೋನೇಷನ್, ಫ್ರಿಡೆಲ್ ಕ್ರಾಫ್ಟ್ ರಿಯಾಕ್ಷನ್, ಇವು 4 ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗಳು. ಹಾಲೋಜಿನೇಷನ್, ನೈಟ್ರೇಷನ್, ಸಲ್ಫೋನೇಷನ್, ಫ್ರಿಡೆಲ್ ಕ್ರಾಫ್ಟ್ ರಿಯಾಕ್ಷನಲ್ಲಿ ಅದರ ಮೊದಲನೇದು ಅಲ್ಕೈಲೇಷನ್, ಮತ್ತೊಂದು ಅಸೈಲೇಷನ್. ನೋಡಿರಿ, ಹಾಲೋಜಿನೇಷನ್ ಒಳಗಡೆ ಏನಾಗ್ತದೆ, ಎಲೆಕ್ಟ್ರೋಫೈಲ್ ಹಾಲೋಜನ್ ಇರ್ತದೆ. ನೈಟ್ರೇಷನ್ ನೈಟ್ರೋ ಗ್ರೂಪ್ ವಿಲ್ ಬಿ ಆ್ಯಕ್ಟ್ ಆಸ್ ಎಲೆಕ್ಟ್ರೋಫೈಲ್. ಸಲ್ಫೋನೇಷನಲ್ಲಿ ಸಲ್ಫೋನಿಕ್ ಆ್ಯಸಿಡನ್ನು SO3H ಸಲ್ಫೋನಿಕ್ ಗ್ರೂಪನ್ನು ಯೂಸ್ ಮಾಡ್ತೀವಿ, ದ್ಯಾಟ್ ವಿಲ್ ಬಿ ಆ್ಯಕ್ಟ್ ಆಸ್ ಎ ಎಲೆಕ್ಟ್ರೋಫೈಲ್. ಅಲ್ಕೈಲೇಷನ್, ಫ್ರಿಡೆಲ್ ಕ್ರಾಫ್ಟ್ ಅಲ್ಕೈಲೇಷನಲ್ಲಿ ಅಲ್ಕೈಲ್ ಗ್ರೂಪ್ ಆದರೆ, ಅಸೈಲ್ ಗ್ರೂಪ್ ಅಂದರೆ RC⋯X ಅಂದರೆ C⋯X ಅಂದರೆ ಅಲ್ಕೈಲ್. ಅಸೈಲ್ ಗ್ರೂಪ್ ಬಂದು ಇಲ್ಲಿ ಇನ್ಸರ್ಟ್ ಆಗ್ತದೆ, ಓಕೆ, ಸಬ್ಸ್ಟಿಟ್ಯೂಟ್ ಆಗ್ತದೆ. ಸೊ ದ್ಯಾಟ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಇವೆಲ್ಲ ಸಬ್ಸ್ಟಿಟ್ಯೂಷನ್ ಎಲ್ಲಿ ಮಾಡ್ತೀವಿ, ದೀಸ್ ಆಲ್ ಗೆಟ್ ಸಬ್ಸ್ಟಿಟ್ಯೂಟೆಡ್ ಎಟ್ ದ ಬೆಂಜಿನ್ ರಿಂಗ್ ಕಂಟೈನಿಂಗ್ ಹೈಡ್ರೋಜನ್. ಬೆಂಜಿನ್ ರಿಂಗಲ್ಲಿರುವಂಥ ಹೈಡ್ರೋಜನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇವುಗಳು ಬಂದು ಕೂತ್ಕೊಳ್ತವೆ, ಓಕೆ. ಸಪೋಸ್ ಹೈಡ್ರೋಜನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಹಾಲೋಜನ್ ಬಂದು ಕೂತ್ಕೊಂಡ್ರೆ ಆ ರಿಯಾಕ್ಷನಿಗೆ ಹಾಲೋಜಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹೈಡ್ರೋಜನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೈಟ್ರೋ ಗ್ರೂಪ್ ಬಂದು ಕುಂತ್ರೆ ನೈಟ್ರೇಷನ್ ಅಂತ ಕರಿತೀವಿ.
ಹೈಡ್ರೋಜನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಲ್ಫೋನಿಕ್ ಗ್ರೂಪ್ ಬಂದು ಕೂತ್ರೆ ಸಲ್ಫೋನಿಕ್ ಆ್ಯಸಿಡ್ ಗ್ರೂಪ್ ಬಂದು ಕುಂತ್ರೆ ಸಲ್ಫೋನೇಷನ್ ಅಂತ ಕರಿತೀವಿ. ಅಲ್ಕೈಲ್ ಗ್ರೂಪ್ ಬಂದು ಕುಂತ್ರೆ ಅಲ್ಕೈಲೇಷನ್ ಅಂತ ಕರಿತೀವಿ. ಅಸೈಲೇಷನ್ ಬಂದು ಕುಂತ್ರೆ ಅಸೈಲೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಬೇಸಿಕ್ಕಾಗಿ ನಿಮಗೆ ಇದು ತಿಳ್ಕೊಬೇಕಾಗಿರೋದು ಇಷ್ಟೇ. ಬನ್ನಿ ಹಾಗಾದರೆ ನಾನು ಯಾವುದು ರಿಯಾಕ್ಷನ್ ಹೇಳಿದ್ದೇನೆ ಅದನ್ನು ಇನ್ನೊಂದು ಸರಿ ಹೇಳ್ತಿದ್ದೀನಿ. ಸರ್ ಇಷ್ಟು ಡೀಟೇಲಾಗಿ ನಾವು ಹೋಗಬೇಕಾ ಅಂತ ನಿಮ್ಮ ಕ್ವಶನ್. ಇಷ್ಟು ಡೀಟೇಲ್ ಏನು ಈ ಸದ್ಯದ ಮಟ್ಟಿಗಿಲ್ಲ, ಬಟ್ ಮುಂದ್ಗಡೆ ಹೋದಾಗೆಲ್ಲ ನಿಮಗೆ ಇದ್ರ ಒಂದು ರೀತಿ ಮುಂಬರುವ ಕ್ಲಾಸಿಗೆ ಇದು ಮೊದಲೇ ಹೇಳ್ತಿದ್ದೀನಿ ಅಂತ ತಿಳ್ಕೊಂಬಿಡಿ. ಸರಿನಾ? ಬನ್ನಿ ಹಾಗಾದರೆ ಹಾಲೋಜಿನೇಷನ್ ರಿಯಾಕ್ಷನ್ಸ್ ನೋಡೋಣ. ಹಾಲೋಜಿನೇಷನ್ ಅಂದರೆ ಏನು? ಸಬ್ಸ್ಟಿಟ್ಯೂಷನ್ ಆಫ್ ಎಲೆಕ್ಟ್ರೋಫೈಲ್. ಯಾವ ಎಲೆಕ್ಟ್ರೋಫೈಲು? X+ ಹಾಲೋಜನ್ ಕಂಟೈನಿಂಗ್ ಪಾಸಿಟಿವ್ ಅಯಾನ್. ಇದು ಏನಾಗ್ತದೆ? ಸಬ್ಸ್ಟಿಟ್ಯೂಟ್ ಆಗ್ತದೆ. ಇಲ್ಲಿ ಎಲೆಕ್ಟ್ರೋಫೈಲ್ ಥರ ವರ್ತನೆ ಮಾಡ್ತದೆ ಈ ಹಾಲೋಜನ್ ಎಲೆಕ್ಟ್ರೋಫೈಲ್. ಈ ಹಾಲೋಜನ್ ಎಲೆಕ್ಟ್ರೋಫೈಲು ಎದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತದೆ? ಹೈಡ್ರೋಜನ್ ಆಟಮ್ ಆಫ್ ದ ಬೆಂಜಿನ್ ರಿಂಗ್ ಸಬ್ಸ್ಟಿಟ್ಯೂಟ್ ಮಾಡ್ತದೆ. ಈ ರಿಯಾಕ್ಷನನ್ನು ಕ್ಯಾರಿಡ್ ಔಟ್ ಮಾಡಬೇಕಂದ್ರೆ ಕಂಡೀಷನ್ಸ್ ಏನು ಬೇಕು? ರಿಯಾಕ್ಷನ್ ಶುಡ್ ಕ್ಯಾರಿಡ್ ಔಟ್ ಇಟ್ ಡಾರ್ಕ್ ರೂಮಲ್ಲಿ ಕ್ಯಾರಿಡ್ ಔಟ್ ಮಾಡಬೇಕು. ಅಂದರೆ ಅಬ್ಸೆನ್ಸ್ ಆಫ್ ಸನ್ಲೈಟ್, ಅಬ್ಸೆನ್ಸ್ ಆಫ್ ಲೈಟ್, ಕೋಲ್ಡ್ ಇರಬೇಕು ಟೆಂಪ್ರೇಚರ್ ಬಂದು, ಆ್ಯಂಡ್ ಪ್ರೆಸೆನ್ಸ್ ಆಫ್ ಹಾಲೋಜನ್ ಕ್ಯಾರಿಯರ್ಸ್ಗಳಿರುವಂತಹ FeCl3, SnCl4 ಎಟ್ಸೆಟ್ರಾ ಇವುಗಳನ್ನು ಬಳಸ್ಕೊಂಡು ನಾವು ರಿಯಾಕ್ಷನ್ ಕ್ಯಾರಿ ಮಾಡ್ತೀವಿ. ಹೀಗೆ ಮಾಡ್ಬೇಕಂದ್ರೆ ಏನಾಗ್ತದೆ? ಸಪೋಸ್ ಸರ್ ಇದು ಹೈಡ್ರೋಜನ್ ಏನು ರೀ ಈ ರೀತಿ ಅಂತ ಕೇಳಬೇಡಿ. ಸೊ ದಟ್ಸ್ ಅ ಕಾಮನ್ ಸೆನ್ಸ್ ಕ್ವಶನ್. ಸಪೋಸ್ ಯಾವುದೇ ಒಂದು ಬೆಂಜಿನ್ ರಿಂಗ್ ಇದ್ದರೆ ಬೆಂಜಿನ್ ರಿಂಗನ್ನು ನಾವು ಹೇಗೆ ಬರಿತೀವಿ? ಈ ರೀತಿ ಬರಿತೀವಿ. ಇಲ್ಲೂ ಈ ರೀತಿ C6H6 ಕರೆಕ್ಟಾ? ಇದು ನಮ್ಮದು ಬೆಂಜಿನ್ ಕರೆಕ್ಟಾ? ಸೊ ಅದನ್ನೇ ನಾನಿಲ್ಲಿ ಈ ರೀತಿ ಬರೆದಿದ್ದೀನಿ, ಒಂದು ಹೈಡ್ರೋಜನ್ ಬರೆದಿದ್ದೀನಿ. ಸರ್ ಮತ್ತೊಂದು ಏನಪ್ಪ ಅಂದರೆ ಕೆಲವೊಂದು ಹುಡುಗರು ವರ್ಷ ಕೇಳ್ತಾ ಇರ್ತಾರೆ, ಸರ್ ಒಂದರಲ್ಲಿ ನೀವು ಇಲ್ಲಿ ಹೈಡ್ರೋಜನ್ ಹಾಕಿದ್ದೀರಿ, ಒಂದು ಸರಿ ಇಲ್ಲಿ ಹಾಕ್ತಾಯಿದ್ದೀರಿ ಸರ್, ಅಂದರೆ ಏನು ಅಂತ ಅರ್ಥ ಅಂತ ಕೇಳಿ. ಬೋತ್ ಆರ್ ಸೇಮ್, ಎರಡು ಸೇಮ್, ಜಸ್ಟ್ ಇದನ್ನು ರೊಟೇಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಸಪೋಸ್ ಇವುಗಳ ಪೊಸಿಷನ್ ನೋಡ್ಕೊಂಡು ನೀವು ಯಾವ ರೀತಿ, ಸಪೋಸ್ ಇಲ್ಲೊಂದು ಕ್ಲೋರಿನ್ ಇದೆ ಅಂತ ತಿಳ್ಕೊಳ್ಳಿ, ಈ ಕಡೆ ಒಂದು ಕ್ಲೋರಿನ್ ಇದೆ, ಬೋತ್ ಆರ್ ಸೇಮ್. ಓಕೆ, ಅರ್ಥ ಆಗ್ಲಿಕ್ಕೆ ಅದನ್ನು ನಾನು ಹೇಳಿದ್ದು? ಹಾಂ, ಇದು ಇಲ್ಲಿ ಇರೋ ಜಾಗದಲ್ಲಿ ಇಲ್ಲಿ ಬಂದರೆ ದ್ಯಾನ್ ಇಟ್ ಈಸ್ ಡಿಫರೆನ್ಸ್. ಇದು ಅರ್ಥ ಹೋದರೆ ಇದು ಮ್ಯಾಟ ಆಗ್ತದೆ. ಓಕೆ, ಸೊ ಬನ್ನಿ ಹಾಗಾದರೆ ಇಲ್ಲಿ ನೋಡಿರಿ ರಿಯಾಕ್ಷನ್ ಏನಾಗ್ತದೆ. ಕ್ಲೋರಿನು ಇದು ಏನಪ್ಪ, ನಮ್ಮ ಬೆಂಜಿನ್ ರಿಂಗು ಒಂದು ಹಾಲೋಜನ್ ಗ್ರೂಪ್ ಜೊತೆ ಹಲೈಡ್ ಇದೆ. ಹಲೈಡ್ ಅಂದರೆ ಯಾವುದು? ಕ್ಲೋರಿನ್ ಕಂಟೈನಿಂಗ್ ಮಾಲಿಕ್ಯೂಲ್. ಈ FeCl3 ಜೊತೆ ರಿಯಾಕ್ಟ್ ಆದಾಗ ಏನಾಗ್ತದೆ? ಹಾಲೋಜಿನೇಷನ್ ಆಗ್ತಾಯಿದೆ. ಈ ಹೈಡ್ರೋಜನನ್ನು ಒಂದು ಕ್ಲೋರಿನ್ ರೀಪ್ಲೇಸ್ ಮಾಡಿ ಹೈಡ್ರೋಜನ್ ಕ್ಲೋರೈಡ್ ಮತ್ತು ಹಾಲೋ ಅರಿನ್ ಫಾರ್ಮೇಷನ್ ಅಂದರೆ ಕ್ಲೋರೋಬೆಂಜಿನ್ ಫಾರ್ಮೇಷನ್ ಮಾಡ್ತಾಯಿದೆ. ಹೀಗಾಗಬೇಕಂದ್ರೆ ಏನಾಗ್ತದೆ? ಸಪೋಸ್ XX ಅಂದರೆ Cl ಮತ್ತು Cl ಮಧ್ಯೆ ಇರುವಂಥ ಬಾಂಡ್ ಏನಾಗ್ತದೆ? ಬ್ರೇಕ್ ಡೌನ್ ಆಗ್ತದೆ. FeCl3 ಜೊತೆ ಬ್ರೇಕ್ ಡೌನ್ ಆಗಿ ಏನಾಗ್ತದೆ? FeCl4- ಆಗ್ತದೆ. ಇದು ಏನಾಗ್ತದೆ? ಈ ರೀತಿ ಬಾಂಡ್ ಬ್ರೇಕ್ ಡೌನ್ ಆಗೋದ್ರಿಂದ ಏನಾಗ್ತದೆ? ಹೆಟ್ರೋಲೈಟಿಕ್ ಫಿಷನ್ ಆಗಿ ಇದು ಒಂದು ಎಲೆಕ್ಟ್ರಾನ್, ಇದ್ರ ಲೋನಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ ಇದು ತೊಗೊಂಡು ಹೋಗ್ಬಿಡ್ತದೆ. ಆ್ಯಂಡ್ ಇಟ್ ಆ್ಯಕ್ಟ್ ಲೈಕ್ ಅ ಎಲೆಕ್ಟ್ರೋಫೈಲ್. ಇದಕ್ಕೆ ಎಲೆಕ್ಟ್ರಾನ್ಸ್ಗಳು ಕಡಿಮೆ ಬೀಳ್ತವೆ. ಅಂದರೆ ಬಾಂಡ್ ಯಾವಾಗೂ ಬ್ರೇಕ್ ಆದರೆ, ಈ ಸಪೋಸ್ ಇದು ಬಾಂಡಿಂಗ್ ಎರಡು ಎಲೆಕ್ಟ್ರಾನ್ ಇದೆ, ಎರಡು ಎಲೆಕ್ಟ್ರಾನ್ ಯಾವುದಾದ್ರೂ ಒಂದು ಎಟಮ್ ತೊಗೊಂಡು ಹೋಯ್ತು ಅಂತ ತಿಳ್ಕೊಳ್ರಿ, ಇದಕ್ಕೆ ಏನಾಗ್ತದೆ? ಪಾಸಿಟಿವ್ ಚಾರ್ಜ್ ಸಿಗ್ತದೆ, ಇದಕ್ಕೆ ಏನು ಸಿಗ್ತದೆ? ನೆಗೆಟಿವ್ ಚಾರ್ಜ್ ಸಿಗ್ತದೆ. ಸೊ ಹೀಗಾಗಿ ನೆಗೆಟಿವ್ ಚಾರ್ಜ್ ಇದ್ರ ಜೊತೆ ಕಂಬೈಂಡ್ ಆಗಿ FeCl4 ಫಾರ್ಮೇಷನ್ ಆಗಿ ಇದು ಏನಾಗ್ತದೆ? ಪಾಸಿಟಿವ್ ಮಾಲಿಕ್ಯೂಲ್ ಈ ರೀತಿ ಎಲೆಕ್ಟ್ರೋಫೈಲಿಗೆ ಕನ್ವರ್ಟ್ ಆಗ್ತದೆ. ಆ ಎಲೆಕ್ಟ್ರೋಫೈಲು ಈ ಹೈಡ್ರೋಜನ್ ಮೇಲೆ ಕಂಬೈಂಡ್ ಆಗ್ತದೆ. ಯಾಕೆ? ಇಲ್ಲಿ ಹೈಡ್ರೋಜನ್ ಇದು ಏನಿದೆ? ಎಲೆಕ್ಟ್ರಾನ್ ರಿಚ್ ಸೆಂಟರ್ ಇದೆ. ಓಕೆನಾ? ಎಲೆಕ್ಟ್ರಾನ್ ರಿಚ್ ಸೆಂಟರ್ ಇರೋದ್ರಿಂದ ಈ ರೀತಿ ರಿಯಾಕ್ಷನ್ ಆಗಿ ಏನಾಗ್ತದೆ? ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ಇದನ್ನು ನಾನು ಇನ್ನೊಂದು ಸರಿ ನಮಗೆ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿರಿ. ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ಯಾವ ರೀತಿ ಆಗ್ತದೆ ಅಂದರೆ ವೆರಿ ಸಿಂಪಲ್. ಇಲ್ಲೇನಾಗ್ತದೆ? ಮೊದಲು ನಾನೇನು ಮಾಡ್ತೀನಿ, ಸಪೋಸ್ ಒಂದು ಹಾಲೋಜನ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಏನಾಗಿದೆ? ಇದು ಈ ರೀತಿ ಇದೆ. ಓಕೆ, ಇಲ್ಲಿ ಹೈಡ್ರೋಜನ್ ಆಟಮ್ ಇದೆ, ಇಲ್ಲಿ ಬಂದು ಹಾಲೋಜನ್ ಕೂತ್ಕೊಳ್ತು ಅಂತ ತಿಳ್ಕೊಳ್ಳಿ. ಮೊದಲು ಏನಿದ್ವು? 3 ಬಾಂಡ್ ಇದ್ವು, ಇಲ್ಲೊಂದು ಬಾಂಡ್ ಇತ್ತು. ಆ ಬಾಂಡ್ ಏನಾಗ್ತದೆ? ಬ್ರೇಕ್ ಡೌನ್ ಆಗೋದ್ರಿಂದ, ಈ ಬಾಂಡ್ ಬ್ರೇಕ್ ಡೌನ್ ಆಗೋದ್ರಿಂದ ಇದ್ರ ಬಾಂಡಿಂಗ್ ಎಲೆಕ್ಟ್ರಾನ್ಗಳು ಬಂದು ಇಲ್ಲಿ ಕೂತ್ಕೊಳ್ತವೆ. ಇದಕ್ಕೆ ಅಟ್ರ್ಯಾಕ್ಟ್ ಆಗಿ ಇದು ಬರ್ತದೆ. ಅರ್ಥ ಆಯ್ತಾ? ಸುಮ್ಮನೆ ಇದು ಎಲ್ಲಿಂದೋ ಬರಲ್ಲ. ಇಲ್ಲಿ ಏನಾಗ್ತದೆ? ಒಂದು ಬಾಂಡು ಬ್ರೇಕ್ ಆಗ್ತದೆ. ಸೊ ಅದು ಬ್ರೇಕ್ ಆಗೋದ್ರಿಂದ ಇಲ್ಲಿ ಈ ರೀತಿ ಆಗ್ತದೆ. ಬ್ರೇಕ್ ಆಗಿದೆ, ಬಾಂಡಿಂಗ್ ಎಲೆಕ್ಟ್ರಾನ್ ಈ ಕಡೆ ಹೋದ್ಮೇಲೆ ಇಲ್ಲಿ ಏನಿರುತ್ತದೆ? ಪಾಸಿಟಿವ್ ಚಾರ್ಜ್ ಇರ್ತದೆ. ಸೊ ಈ ಪಾಸಿಟಿವ್ ಚಾರ್ಜನ್ನು ನ್ಯೂಟ್ರಲೈಸ್ ಮಾಡೋಕೆ ಇಲ್ಲಿದ್ದ ಬಾಂಡ್ ಏನಾಗ್ತದೆ? ಈ ಕಡೆ ಬಾಂಡಿಂಗ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತವೆ. ಬಾಂಡಿಂಗ್ ಎಲೆಕ್ಟ್ರಾನ್ ಇಲ್ಲಿ ಟ್ರಾನ್ಸ್ಫರ್ ಆಗೋದ್ರಿಂದ ಇಲ್ಲಿ ನೆಕ್ಸ್ಟ್ ಏನಾಗ್ತದೆ? ನೆಕ್ಸ್ಟ್ ಈ ರೀತಿ ಆಗ್ತದೆ. ಏನಾಗ್ತದೆ? ಇಲ್ಲೊಂದು ಬಾಂಡ್ ಫಾರ್ಮೇಷನು, ಇಲ್ಲಿ ಮೊದಲು ಹಿಡಿದು ಬಾಂಡ್ ಐತಿ, ಇದು ಹೆಚ್ಚು, ಇಲ್ಲಿ ಎಕ್ಸು, ಇಲ್ಲಿ ಏನಾಯ್ತು? ಈಗ
ಪಾಸಿಟಿವ್ ಚಾರ್ಜ್ ಡಿಸ್ಪ್ಲೇಸ್ ಆಯಿತು. ಮುಂದೆ ಏನಾಗ್ತದೆ, ಮತ್ತೆ ಇದನ್ನು ನ್ಯೂಟ್ರಲೈಸ್ ಮಾಡೋಕ್ಕೋಸ್ಕರ ಇದು ಬಾಂಡಿಂಗ್ ಎಲೆಕ್ಟ್ರಾನ್ ಈ ಕಡೆ ಆಗ್ತದೆ. ಆ್ಯಂಡ್ ಈ ರೀತಿಯಾಗಿ ಇಲ್ಲಿ ಮತ್ತೊಂದು ಬಾಂಡ್ ಈ ಜಾಗದಲ್ಲಿ ಫಾರ್ಮೇಷನ್ ಆಗ್ತದೆ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಲೈಕ್ ದಿಸ್. ಇದು ಎಕ್ಸ್ ಇರ್ತದೆ. ಆನಂತರ ಮತ್ತೆ ಇದು ಓವರಾಲ್ ರೆಸೊನೆನ್ಸ್, ಇವೆಲ್ಲ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ಗಳು. ಓವರಾಲ್ ಇದು ಸ್ಟ್ರಕ್ಚರ್ ನೋಡಿದ್ರೆ ನಮ್ಗೆ ಏನು ಸಿಗ್ತದೆ ಅಂದರೆ, ವಿ ಆರ್ ಗೋಯಿಂಗ್ ಟು ಗೆಟ್, ನಾವು ಇದನ್ನು ಈ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ. ಈ ರೀತಿ ಅಂದರೆ ಏನಪ್ಪ, ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಯಾವ ಚಾರ್ಜು? ಪಾಸಿಟಿವ್ ಚಾರ್ಜ್. ಈ ರೀತಿ ನಾವು ತೋರಿಸ್ತೀವಿ. ಅರ್ಥ ಆಯ್ತಾ? ಇದಕ್ಕೆ ಈಗ ಈ ಸ್ಟೇಬಲೈಸ್ ಆಗಬೇಕಲ್ಲ, ಇವೆರಡರಲ್ಲಿ ಯಾವುದು ಭಾಳ ವೀಕ್ ಇರೋದಂದರೆ ಇದು. ಸೊ ವೀಕ್ ಇರೋದ್ರಿಂದ ಇದೇನಾಗ್ತದೆ, ಇಲ್ಲಿಂದ ಬೇಗ ಬಾಂಡ್ ಬ್ರೇಕ್ ಡೌನ್ ಮಾಡ್ಕೊಳ್ತದೆ. ಸೊ ಇದು ಯಾರ ಜೊತೆ ಕಂಬೈಂಡ್ ಆಗ್ತದೆ? ದಿಸ್ ವಿಲ್ ಕಂಬೈಂಡ್ ವಿತ್ FeCl4 ಮೈನಸ್. ಇಲ್ಲಿ ಏನಾಗ್ತದೆ, ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್, ಇದು ಇಲ್ಲೇ ಉಳ್ಕೊಂಡ್ಬಿಡ್ತದೆ. ಅಗೇನ್ ಇದು ಬಾಂಡ್ ಬ್ರೇಕ್ ಡೌನ್ ಆಗೋದ್ರಿಂದ ಇದು ಬಾಂಡಿಂಗ್ ಎಲೆಕ್ಟ್ರಾನ್ ಒಳಗಡೆ ಬರ್ತಾವೆ. ಒಳಗಡೆ ಬಿಡೋದ್ರಿಂದ ಮತ್ತು ಇದು ಪೂರ್ಣವಾಗಿ ಬೆಂಜಿನ್ ರಿಂಗ್ ಆಗಿಬಿಡ್ತದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ HCl ಪ್ಲಸ್ FeCl3. ಸೊ ಈ ರೀತಿಯಾದಂಥ ರಿಯಾಕ್ಷನ್ಸ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಇದನ್ನೇ ನಾನು ನಿಮ್ಗೆ ಹೇಳೋಕ್ಕೆ ಹೋಗ್ತಾ ಇರೋದು. ಅರ್ಥ ಆಯ್ತಾ? ಸೊ ಈ ಟೈಪ್ ಆಫ್ ರಿಯಾಕ್ಷನ್ಸ್ಗಳು ಆದರೆ ಇವುಗಳಿಗೆ ನಾವೇನಂತ ಕರಿತೀವಿ? ಹಲೋಜಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಐ ಹೋಪ್ ಸೊ ನಿಮಗೆ ಮೆಕ್ಯಾನಿಸಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಹಲೋಜಿನೇಷನ್ ರಿಯಾಕ್ಷನ್. ಕರೆಕ್ಟಾ? ನೈಟ್ರೇಷನ್ ಬಂದರೂ ಇದೇ ರೀತಿ ಆಗ್ತದೆ, ಸಲ್ಫೋನೇಷನ್ ಬಂದರೂ ಇದೆ. ಸ್ವಲ್ಪ ಮೆಕ್ಯಾನಿಸಮ್ಗಳನ್ನು ನಾವು ನೋಡಿಕೊಂಡು ಹೋಗಬೇಕಾಗ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಎಕ್ಸಾಮಲ್ಲಿ ನಿಮ್ಗೆ ಕೇಳಿದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಷ್ಟೆಲ್ಲ ಈ ಚಾಪ್ಟರ್ ಮೇಲೆ ನಿಮ್ಮ ಕ್ವಶನ್ಸ್ ಬಂದರೆ ಡೈರೆಕ್ಟ್ ಹಲೋಜಿನೇಷನ್ ಅಂದರೆ ಎಷ್ಟು ಬರೀಬೇಕು? ಜಸ್ಟ್ ಯು ಹ್ಯಾವ್ ಟು ರೈಟ್ ಓನ್ಲಿ ದ ಸಿಂಪಲ್ ರಿಯಾಕ್ಷನ್. ಸೊ ದಿಸ್ ಈಸ್ ಯುವರ್ ಬೆಂಜಿನ್. ದ ಬೆಂಜಿನ್ ಕಂಬೈನ್ ವಿತ್ FeCl3 in presence FeCl3 ಉಲ್ಟಾ ಹೇಳಿದೆ. ಬೆಂಜಿನ್ combines with chloride molecule in presence of FeCl3. ಕ್ಲೋರಿನ್ ಮಾಲಿಕ್ಯೂಲ್ Cl2 ಜೊತೆ ಕಂಬೈಂಡ್ ಏನಾಗ್ತದೆ, ಇಲ್ಲಿ ನಮ್ಗೆ ಕ್ಲೋರೋಬೆಂಜಿನ್ ಆ್ಯಂಡ್ FeCl3 ಪ್ಲಸ್ HCl ಸಿಗ್ತದೆ. ಓಕೆ, ಸೊ ದೀಸ್ ಕೈಂಡ್ ಆಫ್ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಇಷ್ಟು ಬಂದು ಬರೆದ್ರೆ ಸಾಕು. ಇಲ್ಲಿವರೆಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಮುಂದಿನ ರಿಯಾಕ್ಷನ್ಗೆ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಬಂದು ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ನೋಡಿದ್ವಿ. ಸ್ಯಾಂಡ್ ಮೇಯರ್ ರಿಯಾಕ್ಷನಲ್ಲಿ ಏನು ಆಗಿತ್ತು, ಬೆಂಜಾಮೈನನ್ನು ನಾವು ಯಾವುದ್ರ ಜೊತೆ ಟ್ರೀಟ್ ಮಾಡಿದ್ವಿ? ಮಿಕ್ಸ್ಚರ್ ಆಫ್ NaNO2 ಮತ್ತು HCl ಜೊತೆ ಟ್ರೀಟ್ ಮಾಡಿದ್ವಿ. ಸೊ ಬೆಂಜಾಮೈನನ್ನು NaNO2 ಮತ್ತು HCl ಜೊತೆ ಟ್ರೀಟ್ ಮಾಡಿದಾಗ ನಮಗೇನು ಸಿಕ್ಕಿತ್ತು? ಬೆಂಜಿನ್ ಡಯಾಜೆನಿಯಮ್ ಕ್ಲೋರೈಡ್ ಸಿಕ್ಕಿತ್ತು. ಈ ಬೆಂಜಿನ್ ಡಯಾಜೆನಿಯಮ್ ಕ್ಲೋರೈಡನ್ನು ಕ್ಯೂಪ್ರಸ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ಕ್ಲೋರೋಬೆಂಜಿನ್ ಮತ್ತು N2 ಗ್ಯಾಸ್ ರಿಲೀಸ್ ಆಗಿದೆ. ಸೊ ಈ ರೀತಿಯಾದಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಇಂಪಾರ್ಟೆಂಟ್ ರಿಯಾಕ್ಷನ್, ನೆನ್ಪಿಟ್ಕೊಳ್ಳಿ. ಮತ್ತೆ ಬರ್ತದೆ ಮುಂದೆ ಅಮೈನ್ಸಲ್ಲಿ ಕೂಡ ಬರ್ತದೆ. ಸೊ ಅಲ್ಲಿವರೆಗೂ ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ದಿಸ್ ಈಸ್ ಅಬೌಟ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ಸ್. ಬನ್ನಿ ಹಾಗಾದರೆ ಮುಂದೆ ಏನು ಮಾಡೋಣ ಅಂದರೆ ಹೌ ಟು ಪ್ರಿಪೇರ್ ಹಲೋ ಅಲ್ಕೀನ್ಸ್ ಆ್ಯಂಡ್ ಹಲೋ ಅರೀನ್ಸ್ ಬೈ ಯೂಸಿಂಗ್ ಅಲ್ಕೀನ್ಸ್. ನೆಕ್ಸ್ಟ್ ಮೆಥಡ್ ಬಂದು ಯಾವುದು ಅಂದರೆ ನಾಲ್ಕನೇ ಮೆಥಡು ಫ್ರಮ್ ಅಲ್ಕೀನ್ಸ್. ಓಕೆ, ಅಲ್ಕೀನ್ಸಿಂದ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀರಿ ಅನ್ನೋದನ್ನು ನೋಡೋಣ. ಸೊ ಅಲ್ಕೀನ್ಸನ್ನು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಮೊದಲು ಏನು ಗೊತ್ತಿರಬೇಕು ನಿಮಗೆ? ಸೊ ಇಲ್ಲಿ ಯಾವ ರೀತಿಯಾದಂಥ ರಿಯಾಕ್ಷನ್ ಆಗ್ತದೆ ಅಂತ ಗೊತ್ತಿರಬೇಕು. ಓಕೆನಾ? ಸೊ ಅದರಲ್ಲಿ ಅವನು ಯಾವ್ದು ಹೇಳ್ತಾನೆ? ಮೊದಲನೇ ರಿಯಾಕ್ಷನ್ ಒಂದು ಎಡಿಷನ್ ಆಫ್ ಹೈಡ್ರೋಜನ್ ಹಲೈಡ್ ಹೇಳ್ತಾನೆ. ಮೊದಲನೇದು ಯಾವ ರಿಯಾಕ್ಷನು? ಎಡಿಷನ್ ಆಫ್ ಹೈಡ್ರೋಜನ್ ಹಲೈಡ್. ಎಡಿಷನ್ ಆಫ್ ಹೈಡ್ರೋಜನ್ ಹಲೈಡ್. ಸೊ ಇದು ಒಂದು ರಿಯಾಕ್ಷನ್. ಇಲ್ಲಿ ಎಡಿಷನ್ ರಿಯಾಕ್ಷನ್ ಆಗ್ತದೆ. ವಿ ಆರ್ ಆ್ಯಡಿಂಗ್ HX. ಸೊ ಯಾವುದಕ್ಕೆ ಆ್ಯಡ್ ಮಾಡ್ತೀವಿ ಅಂದರೆ ಅಲ್ಕೀನ್ಸ್ಗಳಿಗೆ ಆ್ಯಡ್ ಮಾಡ್ತೀವಿ. ಸೊ ಅಲ್ಕೀನ್ಸ್ ಅನ್ನೋದು ಬಟ್ ಡಬಲ್ ಬಾಂಡೆಡ್ ಗ್ರೂಪ್. ಇಲ್ಲಿ ಏನಾಗ್ತದೆ? ಮಾರ್ಕೋನಿಕೋವ್ ರೂಲ್ ಅಂತ ನೀವು ಕೇಳಿದ್ದೀರಿ, ಕರೆಕ್ಟಾ? ಸೊ ಏನಾಗ್ತದೆ? ಅಕಾರ್ಡಿಂಗ್ ಟು ದ್ಯಾಟ್ ರೂಲ್, ವೆನ್ ಎ ಅನ್ಸಿಮೆಟ್ರಿಕಲ್ ರಿಯೇಜೆಂಟ್ ಈಸ್ ಆ್ಯಡೆಡ್ to a unsymmetrical alkene, the negative part of adenine get attached to that carbon which has less number of hydrogen.
ಲೆಸ್ ನಂಬರ್ ಆಫ್ ಹೈಡ್ರೋಜನ್. ಅಂದರೆ ಅಸಿಮೆಟ್ರಿಕಲ್ ಅಂದರೆ ಸಪೋಸ್ ಹೇಗೆ ಹೇಳೋದು ಅಂದರೆ ನಾನು ಇಲ್ಲಿ ಬರೆದು ಹೇಳ್ತೀನಿ ನಿಮಗೆ. ಓಕೆ, ಸೊ ಮೊದಲನೇದಾಗಿ ನೀವು ಏನಪ್ಪ ಅಂದರೆ ಇದು ರಿಯಾಕ್ಷನ್ ನಾನು ಹೇಳೋಕ್ಕೆ ಏನು ಹೇಳ್ತೀನಪ್ಪ ಅಂದರೆ ಅಲ್ಕೀನ್ಸನ್ನು ನಾವು ಹೈಡ್ರೋಜನ್ ಹಲೈಡ್ ಜೊತೆ ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಪ್ರಾಡಕ್ಟಿಗೆ ನಾವೇನಂತ ಕರಿತೀವಿ, ಅಲ್ಕೈಲ್ ಹಲೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲ್ಕೈಲ್ ಹಲೈಡ್. ಈ ಎಡಿಷನ್ ಯಾವ ರೀತಿ ಆಗ್ತದೆ ಅಂದರೆ ದಿಸ್ ಎಡಿಷನ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ ರೂಲ್. ಓಕೆ, ಸೊ ಸಮ್ಟೈಮ್ಸ್ ಎಕ್ಸಾಂಪಲ್ನಿ ಮಾರ್ಕೋನಿಕಾಫ್ ರೂಲ್ಸ್ ಬಗ್ಗೆನೂ ಕೇಳಿದ್ರೆ ಹೇಳಿಕೆ ಬರಬೇಕು, ಸರಿನಾ? ಸೊ ಆಲ್ರೆಡಿ ಫಸ್ಟ್ ಇಯರ್ ಓದಿದ್ದೇ ಇದೆ, ಬಟ್ ಒಂದು ಸರಿ ಬರೀ ಅಂದರೆ ಬರಲಿಕ್ಕೆ ಬರ್ತದೆ, ಅದರಲ್ಲೇನು ದೊಡ್ಡದಿಲ್ಲ. ಮೊದಲನೇದು ಏನಂತ ಬರೆಯೋಣ ಇಲ್ಲಿ, one second, I will write here. When alkene is added, to when alkene is hydrogen halides. Hydrogen halides ಅಂದರೆ in the bracket HX. Okay, to get alkyl halide ಏನು ಸಿಗ್ತದೆ ನಮ್ಗೆ? ಅಲ್ಕೈಲ್ ಹಲೈಡ್ ಸಿಗ್ತದೆ. ಸೊ ಐ ಹೋಪ್ ಸೊ ನಿಮಗೆ ಅದು ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಾಟ್ ವಿ ಆರ್ ಗೆಟಿಂಗ್ ಅಲ್ಕೈಲ್ ಹಲೈಡ್ಸ್. ಸೊ ವಿ ಆರ್ ಗೆಟಿಂಗ್ ಅಲ್ಕೈಲ್ ಹಲೈಡ್ಸ್. ಆಲ್ ರೈಟ್. ಸೊ ಅಲ್ಕೈಲ್ ಹಲೈಡ್ಸ್ ಇಲ್ಲಿ ಸಿಗ್ತದೆ. ಬಟ್ ಇನ್ನೊಂದು ಪಾಯಿಂಟ್ ಬರೋಣ. ಎಡಿಷನ್ ಆಫ್ ಅಲ್ಕೈಲ್ ಹಲೈಡ್ is done according to ಅಂತ ಬರೋಣ. according to ಯಾವ ರೂಲು? ಮಾರ್ಕೋನಿಕಾಫ್ ರೂಲ್. ಫಸ್ಟ್ ಆಫ್ ಎಸ್ ರೂಲ್. ಓಕೆ, ಈ ರೂಲ್ ಏನು ಹೇಳ್ತದೆ, ನಾನು ಇಲ್ಲಿ ಬೇರೆ ಪೆನ್ನಲ್ಲಿ ಬರೀತಾ ಇದ್ದೀನಿ ನೋಡಿ. ಏನು ಹೇಳ್ತದೆ ಈ ರೂಲು? ಇಟ್ ಸ್ಟೇಟ್ಸ್ ದ್ಯಾಟ್, ಸುಮ್ಮನೆ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಇಟ್ ಸ್ಟೇಟ್ಸ್ ದ್ಯಾಟ್ when an unsymmetrical reagent is added to an unsymmetrical alkene, the negative part of adenum. ಎಡೆನಮ್ ಅಂದರೆ ಯಾವುದು? ನಾವು ಯಾವುದು ಆ್ಯಡ್ ಮಾಡ್ತಾಯಿದ್ದೀವಿ? ಇಲ್ಲಿ ಹೈಡ್ರೋಜನ್ ಹಲೈಡ್ ಆ್ಯಡ್ ಮಾಡ್ತಾಯಿದ್ದೀವಿ. ಹೈಡ್ರೋಜನ್ ಹಲೈಡಲ್ಲಿ ನೆಗೆಟಿವ್ ಪಾರ್ಟ್ ಅದು, ಹಾಲೋಜನ್ ಪಾರ್ಟು ನೆಗೆಟಿವ್ ಪಾರ್ಟ್ ಆಫ್ ಹಲೈಡ್ adenum get attached to the carbon with less number of hydrogen. ಓಕೆ, ದೊಡ್ಡ ಸ್ಟೇಟ್ಮೆಂಟ್ ಇದೆ, ಸಾರಿ, ಬಟ್ ನೆನ್ಪಿಟ್ಕೊಳ್ಳಿಕ್ಕೆ ಭಾಳ ಈಸಿ ಇದೆ. ಓಕೆ, ಸೊ ಬನ್ನಿ ಹಾಗಾದರೆ ಏನಾಗ್ತದೆ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಮೊದಲನೇದಾಗಿ ಸಿಮೆಟ್ರಿಕಲ್ ಅಂತ ಯಾವುದೋ ಕರೀತಾರೆ, ಅಸಿಮೆಟ್ರಿಕಲ್ ಅಂತ ಯಾವುದೋ ಕರೀತಾರೆ. ನೋಡಿ, ಬಾಂಡ್ ಮಧ್ಯೆ ಈ ಸಪೋಸ್ ಸೊ ಎರಡನ್ನು ಫೋಲ್ಡ್ ಮಾಡಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಸಿಮೆಟ್ರಿಕಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಮೆಟ್ರಿಕಲ್. ಎರಡರ ಕಡೆ ಏನಿದೆ? ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದಾವೆ.
ಸೊ ಇದನ್ನು ನಾವು ಫೋಲ್ಡ್ ಮಾಡಿದ್ರೆ ಇದರ ಮೇಲೆ ಬೀಳುತ್ತೆ, ಇದರ ಮೇಲೆ ಬೀಳುತ್ತೆ, ಇದರ ಮೇಲೆ ಬೀಳುತ್ತೆ. ಸೊ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಎ ಸಿಮೆಟ್ರಿಕಲ್. ಓಕೆ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಹೀಗೆ ಮಾಡಿದ್ರೆ ಇದು ಸಾರಿ ಉಲ್ಟಾ ಹೇಳಿದ್ನ, 1 ಸೆಕೆಂಡ್. ಈ ರೀತಿ ಹೇಳಬೇಕಿತ್ತು. ಇದು ಇದರ ಮೇಲೆ, ಇದು ಇದರ ಮೇಲೆ ಇದಾಗಬೇಕು, ಒಂದರ ಮೇಲೆ ಒಂದು ಕೂತ್ಕೋಬೇಕು. ಅಂದರೆ ಎರಡೂ ಕಡೆ ಈಕ್ವಲ್ ನಂಬರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಇದ್ದರೆ ಅದಕ್ಕೆ ಸಿಮೆಟ್ರಿಕಲ್ ಪಾರ್ಟ್ ಅಂತ ಕರೀತಾರೆ. ಸರಿನಾ? ಸೊ ಈ ಸಿಮೆಟ್ರಿಕಲ್ ಪಾರ್ಟಲ್ಲಿ ನಿಮಗೇನು ಮಾಡಬೇಕಾಗಿದೆ, ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದ್ರೆ ಭಾಳ ಸಿಂಪಲ್ಲು. ಏನು, ಇಲ್ಲಿ ಒಂದು ಕಾರ್ಬನ್, ಇಲ್ಲಿ ನೋಡಿ ಏನಾಗ್ತದೆ, ಸಿ ಐ ಆಮ್ ಟೇಕಿಂಗ್ ಎ ಕಾರ್ಬನ್. ಯಾವ್ದು ತೊಗೋತಿದ್ದೀನಿ? ಅಸಿಮೆಟ್ರಿಕಲ್ ಕಾರ್ಬನ್ ತೊಗೋತಾ ಇದ್ದೀನಿ. ಅಸಿಮೆಟ್ರಿಕಲ್ ಅಂದರೆ ಹೇಗೆ? ಸಿ, ಅರ್ಥ ಆಗ್ತದೆ? ಈ ಕಡೆ ಒಂದು ಎಚ್ ಇದೆ, ಈ ಕಡೆ CH3 ಇದೆ. ಈ ಕಾರ್ಬನ್ ಮೇಲೂ ಈ ಕಡೆ ಒಂದು CH3, ಈ ಕಡೆ ಒಂದು ಎಚ್ ಇದ್ದರೆ ದ್ಯಾಟ್ ವಿ ಕನ್ಸಿಡರ್ಡ್ ಆ್ಯಸ್ ಎ ಸಿಮೆಟ್ರಿಕಲ್. ಆದರೆ ಇಲ್ಲಿ ಎರಡು ಕಡೆ ಎಚ್ ಇದೆ. ಇದನ್ನು ನಾನು ಸಿಂಪಲಾಗಿ ಈ ರೀತಿಯೂ ಬರಿಬೋದು. ಯಾವ ರೀತಿ? ಆರ್ CH3, ಅರ್ಥ ಆಗ್ತದೆ? CH ಡಬಲ್ ಬಾಂಡ್ CH2, ಬೋತ್ ಆರ್ ಸೇಮ್. ಅರ್ಥ ಆಯ್ತಾ? ವೆನ್ ಕಂಬೈನ್ಸ್ ವಿತ್, ಯಾವುದ್ರ ಜೊತೆ ಕಂಬೈಂಡ್ ಆಗ್ತದೆ ರೀ? ಇಟ್ ಈಸ್ ಕಂಬೈನಿಂಗ್ ವಿತ್ H ಪ್ಲಸ್ Br ಮೈನಸ್. ಸೊ ಇದನ್ನು ನಾನು ಬ್ಲೂ ಕಲರಲ್ಲಿ ಬರೆದಿದ್ದೀನಿ. ಇದು ರಿಯಾಕ್ಷನ್ ಕ್ಯಾರಿ ಆದಾಗ ನಮಗೇನು ಸಿಗ್ತದೆ? ಪ್ರಾಡಕ್ಟ್ ಎರಡು ಟೈಪ್ ಸಿಗ್ತವೆ. ದ ಪ್ರಾಡಕ್ಟ್ ವಿ ಗೆಟ್ ಈಸ್ ಆಫ್ 2 ಟೈಪ್. ಒಂದು ಅಕಾರ್ಡಿಂಗ್ ಟು ಮಾರ್ಕೋನಿಕವ್ ರೂಲ್, ಮತ್ತೊಂದು ಅಕಾರ್ಡಿಂಗ್ ಟು ಆ್ಯಂಟಿ ಮಾರ್ಕೋನಿಕವ್ ರೂಲ್. ಓಕೆನಾ? ಸೊ ಇಲ್ಲಿ ನಾವು ಮಾರ್ಕೋನಿಕವ್ ರೂಲ್ ಬಗ್ಗೆ ಮಾತ್ರ ಮಾತಾಡೋಣ. ಆ್ಯಂಟಿ ಮಾರ್ಕೋನಿಕವ್ ರೂಲ್ ಬಗ್ಗೆನೂ ಹೇಳ್ತೀನಿ. ಜಸ್ಟ್ ಮೇಜರ್ ಪ್ರಾಡಕ್ಟ್ ಯಾವುದು ಅದು ನೋಡ್ಕೊಳ್ಳೋಣ. ಓಕೆ, ಇಲ್ಲೇನಾಗ್ತದೆ, ನೆಗೆಟಿವ್ ಪಾರ್ಟ್ ಆಫ್ ಎಡೆನೋಮ್ ವಿಲ್ ಅಟ್ಯಾಚ್ ಟು ದ್ಯಾಟ್ ಕಾರ್ಬನ್ ವಿಚ್ ಹ್ಯಾಸ್ ಎ ಲೆಸ್ ನಂಬರ್ ಆಫ್ ಹೈಡ್ರೋಜನ್. ಸಪೋಸ್ ನಮ್ಮ ಮೇಜರ್ ಪ್ರಾಡಕ್ಟ್ ಬರೋದು ಯಾವುದು? ಅಕಾರ್ಡಿಂಗ್ ಟು ಮಾರ್ಕೋನಿಕವ್ ರೂಲ್. ಮಾರ್ಕೋನಿಕವ್ ರೂಲ್ ಪ್ರಕಾರ ನೋಡಿದಾಗ ದ ಪ್ರಾಡಕ್ಟ್ ವಿಲ್ ಬಿ CH3 CH ಡಬಲ್ ಬಾಂಡ್. ಈ ಡಬಲ್ ಬಾಂಡ್ ಏನಾಗ್ತದೆ? ಈಗ ಬ್ರೇಕ್ ಡೌನ್ ಆಗ್ತದೆ. ಸೊ ಬ್ರೇಕ್ ಡೌನ್ ಆಗಿ ಏನಾಗ್ತದೆ? ಇಟ್ ಈಸ್ ಸಿಂಗಲ್ ಬಾಂಡ್ ಇದೆ ನೋಡಿ, ಸಿ. ಆನಂತರ ಪ್ರಾಡಕ್ಟ್ ಸಿಗೋದು ಏನಪ್ಪ ಅಂದರೆ ದಿಸ್ ಟೈಮ್ ಇಲ್ಲಿ ನೋಡಿ, ಹೈಡ್ರೋಜನ್ಗಳ ಸಂಖ್ಯೆಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಇಸ್ ದೇರ್ ಎನಿ ಪ್ರಾಬ್ಲಮ್ ಇನ್ ದ ನಂಬರ್ ಆಫ್ ಹೈಡ್ರೋಜನ್? ನೋ. ಸೊ ಬಾಂಡ್ ಬ್ರೇಕ್ ಡೌನ್ ಆಗಿದೆ ಅಷ್ಟೇ. ಓಕೆ, ಸೊ ಐ ವಿಲ್ ಜಸ್ಟ್ ಈ ರೀತಿ ಬರಿತೀನಿ H. ಓಕೆ, ಇಲ್ಲಿ ಕೂಡ ಹಾಗೆ ಬರೋಣ. CH3 CH ಸಿಂಗಲ್ ಬಾಂಡ್ H. ಓಕೆ, ಈ ರೀತಿ ಬರ್ತೀನಿ. ಓಕೆ, ಇಲ್ಲಿ ನೋಡಿ ಏನಾಗ್ತದೆ, ಡಬಲ್ ಬಾಂಡ್ ಏನಿದೆಯಲ್ಲ, ದಿಸ್ ಡಬಲ್ ಬಾಂಡ್ ವಿಲ್ ಬ್ರೇಕ್ ಡೌನ್ ಆಗಿರ್ತದೆ. ಒಂದು ಬಾಂಡಿಂಗ್ ಎಲೆಕ್ಟ್ರಾನ್, ಒಂದು ಕಾರ್ಬನ್ ಇದ್ರ ಮೇಲಾದರೂ ಹೋಗ್ಬೋದು, ಆರ್ ಬಾಂಡಿಂಗ್ ಎಲೆಕ್ಟ್ರಾನ್ಗಳು ಇದರ ಮೇಲಾದರೂ ಹೋಗ್ಬೋದು. ಎರಡು ಬಾಂಡಿಂಗ್ ಎಲೆಕ್ಟ್ರಾನ್ಗಳು ಈ ಕಾರ್ಬನ್ ಮೇಲಾದರೂ ಹೋಗ್ಬೋದು, ಈ ಕಾರ್ಬನ್ ಮೇಲಾದರೂ ಹೋಗ್ಬೋದು. ಅದ್ರ ಮೇಲೆ ಪ್ರಾಡಕ್ಟ್ ಡಿಸೈಡ್ ಆಗ್ತದೆ. ಸೊ ಮಾರ್ಕೋನಿಕವ್ ರೂಲ್ ಪ್ರಕಾರ ನೆಗೆಟಿವ್ ಪಾರ್ಟ್ ಅಂದರೆ ಯಾವುದು? ಇದು. ದಿಸ್ ವಿಲ್ ಅಟ್ಯಾಚ್ ಟು ನೆಗೆಟಿವ್ ಪಾರ್ಟ್. ದ ನೆಗೆಟಿವ್ ಪಾರ್ಟ್ ಆಫ್ ಅಡೆನಮ್ ವಿಲ್ ಅಟ್ಯಾಚ್ ಟು ದ್ಯಾಟ್ ಕಾರ್ಬನ್ ವಿಚ್ ಹ್ಯಾಸ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್. ಇಲ್ಲಿ ಎಷ್ಟಿವೆ ಹೈಡ್ರೋಜನ್ಗಳ ಸಂಖ್ಯೆ? 2 ಇವೆ. ಇಲ್ಲಿ ಎಷ್ಟಿವೆ ಸರ್? ಇಲ್ಲಿ 4 ಇವೆ ಅಂತ ಹೇಳಬೇಡಿ. ನೋಡಿ, ಇದು ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಇದರದ್ದೆಲ್ಲ ಸಿಸ್ಟಮ್. ಈ ಕಾರ್ಬನ್ ಸಿಸ್ಟಮಲ್ಲಿ ಅಟ್ಯಾಚ್ ಆಗಿರೋದು ಕೇವಲ ಒಂದೇ ಹೈಡ್ರೋಜನ್. ಹಾಗಾಗಿ ಬ್ರೋಮಿನ್ ಬಂದು ಎಲ್ಲಿ ಅಟ್ಯಾಚ್ ಆಗ್ತದೆ? ಇಲ್ಲಿ ಬಂದು ಅಟ್ಯಾಚ್ ಆಗ್ತದೆ. ಹಾಗಾದರೆ ಹೈಡ್ರೋಜನ್ ಹೋಗಿ ಎಲ್ಲಿ ಅಟ್ಯಾಚ್ ಆಗ್ತದೆ? ಹೈಡ್ರೋಜನ್ ಹೋಗಿ ಇಲ್ಲಿ ಅಟ್ಯಾಚ್ ಆಗ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ದೇರ್ ಫೋರ್ ಇಲ್ಲಿ ಬಂದು ಅಟ್ಯಾಚ್ ಆದರೆ ದಿಸ್ ಈಸ್ ಅಕಾರ್ಡಿಂಗ್ ಟು ಮಾರ್ಕೋನಿಕವ್ ರೂಲ್ ಆ್ಯಂಡ್ ದಿಸ್ ವಿಲ್ ಬಿ ಮೇಜರ್ ಪ್ರಾಡಕ್ಟ್, ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗ್ತದೆ. ಇನ್ನೊಂದು ಆಪ್ಷನ್ ಆ್ಯಂಟಿ ಮಾರ್ಕೋನಿಕವ್ ರೂಲ್ ಅಂತಲೂ ಕರಿತೀವಿ, ಖರಾಶ್ ಇಫೆಕ್ಟ್ ಅಂತೂ ಕೂಡ ಕರಿತೀವಿ. ಇಲ್ಲಿ ಏನಾಗ್ತದೆ? ಅದು ಉಲ್ಟಾ ಅಂದರೆ ಏನಪ್ಪ? ಉಲ್ಟಾ ಅಂದರೆ ಹೈಡ್ರೋಜನ್ ಬಂದು ಅಟ್ಯಾಚ್ ಟು ದ್ಯಾಟ್ ಕಾರ್ಬನ್ ವಿಚ್ ಹ್ಯಾಸ್ ಎ ಲಾರ್ಜ್ ನಂಬರ್ ಆಫ್ adenum part containing negative charge will attach to that carbon which has a large number of hydrogen. ಇಲ್ಲಿ ಒಂದು ಹೈಡ್ರೋಜನ್ ಇದ್ದರೆ ಇಲ್ಲಿ ಬ್ರೋಮಿನ್ ಪಾರ್ಟ್ ಬಂದು ಇದಕ್ಕೆ ಅಟ್ಯಾಚ್ ಆಗ್ತದೆ ಆ್ಯಂಡ್ ಹೈಡ್ರೋಜನ್ ಅಟ್ಯಾಚ್ ಟು ದ್ಯಾಟ್ ಕಾರ್ಬನ್ ವಿಚ್ ಹ್ಯಾಸ್ ಎ ಲೆಸ್ ನಂಬರ್ ಆಫ್ ಹೈಡ್ರೋಜನ್. ಇಲ್ಲಿ ಒಂದೇ ಇತ್ತು, ಇದಕ್ಕೆ ಬಂದು ಇದು ಅಟ್ಯಾಚ್ ಆಗ್ತದೆ. ಸೊ ಹೀಗಾಗಿ ಇಲ್ಲಿ ಬರುವಂಥ ಪ್ರಾಡಕ್ಟ್ ಏನಾಗ್ತದೆ? ಇಲ್ಲಿ ಬರುವಂಥ ಪ್ರಾಡಕ್ಟ್ ಇದು ಏನಿರ್ತದೆ?
ಮೈನರ್ ಪ್ರಾಡಕ್ಟ್ ಇರ್ತದೆ. ಮೈನರ್ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಸಿಗ್ತದೆ. ಸೊ ಐ ಹೋಪ್ ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ಯಾವುದು ಫ್ರಮ್ ಅಲ್ಕೀನ್ಸ್ ಅಂತ ಹೇಳ್ತೀವಿ. ಬನ್ನಿ ಹಾಗಾದರೆ ಅಡಿಷನ್ ಆಫ್ ಹಲೋಜನ್ಸ್ ನೋಡೋಣ. ಅಡಿಷನ್ ಆಫ್ ಹಲೋಜನ್ಸ್ ಅಂದರೆ ಅಡಿಷನ್ ರಿಯಾಕ್ಷನ್ ಅಂದರೆ ಆ್ಯಡ್ ಮಾಡುವಂಥದ್ದು. ಸೊ ಅಡಿಷನ್ ರಿಯಾಕ್ಷನ್ ಮೋಸ್ಟ್ ಪ್ರಾಬಬ್ಲಿ ಎಲ್ಲಿ ಸಿಗ್ತದೆ ನಿಮ್ಗೆ ನೋಡಲಿಕ್ಕೆ ಅಂದರೆ ಡಬಲ್ ಬಾಂಡೆಡ್ ಸಿಸ್ಟಮಲ್ಲಿ ಮತ್ತು ಟ್ರಿಪಲ್ ಅಂದರೆ ಅನ್ಸ್ಯಾಚುರೇಟೆಡ್ ಸಿಸ್ಟಮಲ್ಲಿ ಸಿಗ್ತದೆ. ಸೊ ಅಂದರೆ ಇಲ್ಲಿ ಡಬಲ್ ಬಾಂಡೆಡ್ ಸಿಸ್ಟಮ್ಸ್ ಏನಿದೆಯಲ್ಲ ಅಂಥ ಜಾಗದಲ್ಲಿ ಅಥವಾ ಟ್ರಿಪಲ್ ಬಾಂಡೆಡ್ ಸಿಸ್ಟಮಲ್ಲಿ ಅಡಿಷನ್ ರಿಯಾಕ್ಷನ್ಸ್ಗಳು ಆಗ್ತವೆ. ಟ್ರಿಪಲ್ ಬಾಂಡ್ ಇದ್ದರೆ 2 ಸರಿ ಅಡಿಷನ್ ಆಗ್ತದೆ, ಡಬಲ್ ಬಾಂಡ್ ಇದ್ದರೆ 1 ಸರಿ ಅಡಿಷನ್ ಆಗ್ತದೆ. ಸೊ ದ್ಯಾಟ್ ಶುಡ್ ಬಿ ರಿಮೈಂಡ್. ಸೊ ಬನ್ನಿ ಹಾಗಾದರೆ ಮೂರನೇ ರಿಯಾಕ್ಷನ್ ಯಾವುದಪ್ಪ ಅಂದರೆ ಅಡಿಷನ್ ಆಫ್ ಹಲೋಜನ್. ಇದರಲ್ಲಿ ಎರಡನೇದು ಅದರಲ್ಲಿ ಅಲ್ಕೀನ್ಸಲ್ಲಿ ಎರಡನೇದು ಅಡಿಷನ್ ಆಫ್ ಹಲೈಡ್ಸ್ ಅಥವಾ ಹಾಲೋಜನ್ಸ್. ಅಡಿಷನ್ ಆಫ್ ಹಾಲೋಜನ್ ಯಾವುದಕ್ಕೆ? ಅಲ್ಕೀನ್ಗೆ ನೀವೇನಾದರೂ ಹಾಲೋಜನ್ಗಳನ್ನು ಆ್ಯಡ್ ಮಾಡಿದ್ರೆ ಅಗೇನ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ನೋಡಿ, ಅಲ್ಕೀನ್ಸನ್ನು ನೀವು ರಿಯಾಕ್ಟ್ ಮಾಡಿದ್ರೆ ಹಾಲೋಜನ್ ಜೊತೆ ನಿಮಗೇನು ಸಿಗ್ತದಪ್ಪ ಅಂದರೆ ಎರಡೂ ಹಾಲೋಜನ್ ಆಟಮ್ಗಳು ಅಡ್ಜಸೆಂಟ್ ಕಾರ್ಬನ್ ಮೇಲೆ ಅಟ್ಯಾಚ್ ಆಗಿರುವಂಥ ಕಾಂಪೌಂಡ್ ಸಿಗ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ವಿಸಿನಾಲ್ ಡೈಹಲೈಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಸಿನಾಲ್ ಡೈಹಲೈಡ್ಸ್. ಆರ್ ಸಿಂಪ್ಲಿ ಅದನ್ನು ಹೇಗೆ ಬರೀತಾರೆ ಅಂದರೆ VIC ವಿಕ್ ಡ್ಯಾಶ್ ಡೈಹಲೈಡ್ ಅಂತ ಬರಿತೀವಿ. ಸೊ ವಿಸಿನಾಲ್ ಡೈಹಲೈಡ್ ಅಂತ ಆಗ್ತದೆ. ಓಕೆನಾ? ಸೊ ಅದನ್ನೇ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಇಲ್ಲೇನಂತ ಬರೆಯೋಣ ಅಂದರೆ ಸಿಂಪಲಾಗಿ ಏನಂತ ಬರಿತೀವಿ? ಅಲ್ಕೀನ್ಸ್ ಆರ್ ಆ್ಯಡೆಡ್ halogens to get vicinal ಡೈಹಲೈಡ್ಸ್. ಓಕೆನಾ? ವಿಸಿನಾಲ್ ಅಂದರೆ ಏನಪ್ಪ? ಬ್ರ್ಯಾಕೆಟಲ್ಲಿ ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ. ಏನಂತಂದರೆ 2 ಹಲೋಜನ್ atoms attached. ಹೇಗೆ ಅಟ್ಯಾಚ್ ಆಗಿದೆ? ಆನ್ ಅಡ್ಜಸೆಂಟ್ ಕಾರ್ಬನ್ಸ್ ಅಂದರೆ ಒಂದರ ಪಕ್ಕದಲ್ಲಿರುವಂಥ ಒಂದು ಕಾರ್ಬನ್ಗಳಿಗೆ ಅಟ್ಯಾಚ್ ಆಗಿದೆ. ಓಕೆ, ಆಟಮ್ಸ್. ಓಕೆ, ಸೊ ಇದಕ್ಕೆ ನಾವೇನಂತ ಕರಿತೀವಿ? ವಿಸಿನಾಲ್ ಡೈಹಲೈಡ್ಸ್ ಅಂತ ಕರಿತೀವಿ. ಸೊ ಅಡಿಷನ್ ಆಫ್ ಬ್ರೋಮಿನ್, ಬೆಸ್ಟ್ ಎಕ್ಸಾಂಪಲ್ ಯಾವುದಂದರೆ ಅಡಿಷನ್ ಆಫ್ ಬ್ರೋಮಿನ್. ಸೊ ಇಲ್ಲಿ ಏನು ಮಾಡ್ತೀವಿ? ಬೇಕಾದರೆ ಎಕ್ಸಾಂಪಲ್ ಅಂತ ಬರಿತೀನಿ. Br2 ಈಸ್ ಆ್ಯಡೆಡ್ ಟು, ಯಾವುದಕ್ಕೆ ಆ್ಯಡ್ ಮಾಡ್ತಿದ್ದೀವಿ? ಆ್ಯಡೆಡ್ ಟು ಇಥೈಲಿನ್ ತೊಗೊಂಬರಿ. ಆ್ಯಡೆಡ್ ಟು ಇಥೈಲಿನ್ ಅಂತ ಬರೆದ್ರೆ ನಡೀತದೆ. ಓಕೆ, ಸೊ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ C2H4 ethylene in presence of CCl4 carbon tetrachloride to get ಏನು ಸಿಗ್ತದೆ ನಮಗೆ? ವಿಸಿನಾಲ್ ಡೈಬ್ರೋಮೈಡ್ಸ್ ಸಿಗ್ತದೆ. ಅರ್ಥ ಆಯ್ತಾ? ಸೊ ವಿಸಿನಾಲ್ ಡೈಬ್ರೋಮೈಡ್ ಸಿಗ್ತದೆ. ಆ್ಯಂಡ್ ಸಮ್ ಲೈಟಾಗಿ ರೆಡಿಶ್ ಬ್ರೌನ್ ಕಲರ್ ಬ್ರೋಮಿನ್ ಗ್ಯಾಸ್ ಕೂಡ ಹೊರಗಡೆ ಬರ್ತದೆ. ಅರ್ಥ ಆಗ್ತದೆ ನಾನು ಹೇಳಿದ್ದು. ಸೊ ಇದರದ್ದೊಂದು ರಿಯಾಕ್ಷನ್ ಬರೆಯೋಣ. ರಿಯಾಕ್ಷನ್ ಹೇಗಿದೆ? ಸೊ CH2 ಡಬಲ್ ಬಾಂಡ್ CH2 ಪ್ಲಸ್ ಬ್ರೋಮಿನ್. ಈ ರಿಯಾಕ್ಷನ್ ಯಾರ ಪ್ರೆಸೆನ್ಸಲ್ಲಿ ನಡೀತದೆ? ಹಿಂಗೆ ಉದ್ದಕ್ಕೆ ಬರೀತಾ ಇಲ್ಲ, ನೀವು ಬೇಕಾದ್ರೆ ಉದ್ದಕ್ಕೆ ಬರ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ನಂತರ ಜಾಗ ಇಲ್ಲ, ಅದಕ್ಕೆ ನಾನು ಈ ರೀತಿ ಬರೀತೇನೆ. CCl4 ಜೊತೆ ರಿಯಾಕ್ಟ್ ಅದ. ನಮಗೇನು ಸಿಗ್ತದೆ? ವಿ ಆರ್ ಗೋಯಿಂಗ್ ಟು ಗೆಟ್ ಬ್ರೋಮಿನ್ ಅಟ್ಯಾಚ್ಡ್ ಇನ್ ದಿಸ್ ಫಾರ್ಮ್. ಈ ರೂಪದಲ್ಲಿ ಸಿಗ್ತದೆ. ಇದಕ್ಕೆ ನಾವೇನಂತ ಕರಿತೀವಿ? ವಿಸಿನಾಲ್ ಡೈಹಲೈಡ್ ಅಥವಾ ಡೈಬ್ರೋಮೈಡ್ ಅಂತ ಕರಿತೀವಿ. ಇದ್ರ ಹೆಸರು ಬಂದು ಏನಾಗ್ತದೆ? 1,2 ಡೈಬ್ರೋಮೋ ಯಾವುದಿದು? ಈಥೇನ್ ಆರ್
ವಿಸಿನಾಲ್ ಡೈಬ್ರೋಮೈಡ್, ಬೋತ್ ಆರ್ ಸೇಮ್ ನೇಮ್. ಓಕೆ, ಸೊ ಈ ರೀತಿಯಾದಂಥ ಪ್ರಾಡಕ್ಟ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಈ ರಿಯಾಕ್ಷನ್ ನಾವೇನಂತ ಕರಿತೀವಿ? ಎಡಿಷನ್ ಆಫ್ ಹಾಲೋಜನ್ ರಿಯಾಕ್ಷನ್ ಅಂತ ಕರಿತೀವಿ. ಬನ್ನಿ ಹಾಗಾದರೆ ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ, ಇನ್ನೊಂದು 3ನೇ ಟೈಪ್. ಅದರ ಮುಖಾಂತರ ನಾವು ಏನು ಮಾಡ್ತೀವಿ? ಹಾಲೋಲ್ಕೆನ್ಸ್ ಹಾಲೋರಿನ್ಸನ್ನು ಪ್ರಿಪೇರ್ ಮಾಡ್ತೀವಿ. ಯಾವುದದು? ದೋಸ್ ಆರ್ ಕಾಲ್ಡ್ ಎಸ್ ಹಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್. ಹಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್, ಎಕ್ಸ್ಚೇಂಜ್ ರಿಯಾಕ್ಷನ್, ಹಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಹಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನಲ್ಲಿ ಏನಾಗ್ತದೆ ನೋಡಿ. ವಾಟ್ ಹ್ಯಾಪನ್ಸ್? ಹೆಸರೇ ಹೇಳ್ತದೆ ಹಾಲೋಜನ್ ಎಕ್ಸ್ಚೇಂಜ್ ಆಗ್ತದೆ ಅಂತ. ಇದರಲ್ಲಿ 2 ರೀತಿಯಾದಂಥ ಎಕ್ಸ್ಚೇಂಜ್ ರಿಯಾಕ್ಷನ್ಸ್ಗಳು ಬರ್ತದೆ. ಮೊದಲನೇದು ಫಿಂಕಲ್ಸ್ಟೈನ್ ಅಂತ ಒಂದು ರಿಯಾಕ್ಷನ್ ಇದೆ. ಇನ್ನೊಂದು ಬರೋದು ಸ್ವಾಟ್ ಇಕ್ವೇಷನ್ ಅಂತ ಬರ್ತದೆ. ಸೊ ಬನ್ನಿ ಹಾಗಾದರೆ ಏನಿದೆ ಇದರಲ್ಲಿ, ಏನಾಗ್ತದೆ ಅನ್ನೋದನ್ನು ನೋಡೋಣ. ಒಂದು ಫಿಂಕಲ್ಸ್ಟೈನು, ಇನ್ನೊಂದು ಸ್ವಾಟ್. ಇಲ್ಲಿ ಏನಾಗ್ತದೆ? ಅಲ್ಕೈಲ್ ಹಲೈಡ್ಸನ್ನು ತೊಗೋತೀವಿ, ಅವುಗಳನ್ನು ನಾವು ಟ್ರೀಟ್ ಮಾಡ್ತೀವಿ. ಯಾವ ಅಲ್ಕೈಲ್ ಹಲೈಡ್ಸು? ಸ್ಪೆಷಲಿ ಕ್ಲೋರಿನ್ಸ್ ಮತ್ತು ಬ್ರೋಮಿನ್ಸನ್ನು ತೊಗೋತೀವಿ. ದಟ್ ಆರ್ ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್ ಟು ಗೆಟ್ ವಾಟ್? ಟು ಗೆಟ್ ಅಲ್ಕೈಲ್ ಅಯೋಡೈಡ್ಸ್. ಅಂದರೆ ಏನಾಯಿತು ಇಲ್ಲಿ? ನಮ್ಮ ಹತ್ರ ಇದ್ದಿದ್ದು ಕ್ಲೋರಿನು ಅಥವಾ ಬ್ರೋಮಿನ್, ಕ್ಲೋರೈಡು ಬ್ರೋಮೈಡನ್ನು ಎದರಿಂದ ಎಕ್ಸ್ಚೇಂಜ್ ಮಾಡ್ಕೊಂಡಿವಿ? ಅಯೋಡೈಡ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡಿವಿ. ಆ ರೀತಿಯಾದಂಥ ರಿಯಾಕ್ಷನ್ಸ್ಗಳಿಗೆ ನಾವೇನಂತ ಕರಿತೀವಿ? ಫಿಂಕಲ್ಸ್ಟೈನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಬರೀತಿದ್ದೀನಿ ಅದನ್ನೇ. ಇಲ್ಲಿ ಏನಾಗ್ತದೆ ನೋಡಿ. ಸಪೋಸ್ ಅಲ್ಕೈಲ್ ಕ್ಲೋರೈಡ್ಸ್ ಆರ್ ಬ್ರೋಮೈಡ್ಸ್, alkyl chlorides or bromides when treated with sodium iodide in dry acetone. ಡ್ರೈ ಅಸಿಟೋನ್ ಹಾಕಿದ ಕಂಡೀಷನ್ ಮೇಂಟೈನ್ ಮಾಡಿದಾಗ ವಿ ಗೆಟ್ ಅಲ್ಕೈಲ್ ಅಯೋಡೈಡ್. ಏನು ಸಿಕ್ತು ನಮಗೆ? ಅಲ್ಕೈಲ್ ಅಯೋಡೈಡ್ ಸಿಗ್ತದೆ. ಓಕೆ, ಈ ರಿಯಾಕ್ಷನ್ಗೆ ಏನಂತ ಕರಿತೀವಿ? ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಕರಿತೀವಿ. ಬನ್ನಿ ಹಾಗಾದರೆ ಇಲ್ಲಿ ಏನಾಗ್ತದೆ ನೋಡಿ. ಇಲ್ಲಿ ನೋಡಿ, ಇದು ಅಲ್ಕೈಲ್ ಗ್ರೂಪ್ ಇದೆ. ನಾನಿಲ್ಲಿ ಯಾವುದೋ ಒಂದು ಹಾಲೋಜನ್ ಬರ್ಕೊತಾ ಇದ್ದೀನಿ. ಸ್ಪೆಷಲಿ ನಾ ವಿಲ್ ರೈಟ್ ಇಟ್ ಹ್ಯಾಸ್ ಎಕ್ಸ್ ಅಂತ ಬರಿತೀನಿ. ಎಕ್ಸ್ ಅನ್ನೋದನ್ನು ಬ್ಲೂ ಕಲರಲ್ಲಿ ಬರ್ತಿದ್ದೀನಿ, ಸರಿನಾ? ವೆನ್ ಕಂಬೈನ್ಸ್ ವಿತ್ ಸೋಡಿಯಂ ಅಯೋಡೈಡನ್ನು ನಾನು ಗ್ರೀನ್ ಕಲರಲ್ಲಿ ಬರಿತೀನಿ. ಓಕೆ, ಇನ್ ಪ್ರೆಸೆನ್ಸ್ ಆಫ್ ವಾಟ್? ಸೊ ದಿಸ್ ವಿಲ್ ಬಿ ಕ್ಯಾರಿಡ್ ಔಟ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟೋನ್, ಡ್ರೈ ಅಸಿಟೋನ್ ಜೊತೆ ಇದು ಮಾಡಿದಾಗ ಇಲ್ಲಿ ಏನಾಗ್ತದೆ? ಇದು ಬಂದು ಇಲ್ಲಿ ಹೋಗ್ತದೆ, ಇದು ಬಂದು ಇಲ್ಲಿ ಹೋಗ್ತದೆ. ಓಕೆ, ಸೊ ವಾಟ್ ಎವರ್ ದ ಪ್ರಾಡಕ್ಟ್ ವಿ ಗೆಟ್ ಆರ್ I, that is alkyl iodide plus sodium halide. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸೊ ಈ ರೀತಿಯಾದಂಥ ರಿಯಾಕ್ಷನ್ಸ್ಗಳಿಗೆ ನಾವೇನಂತ ಕರಿತೀವಿ? ಫಿಂಕಲ್ಸ್ಟೈನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದು 2ನೇ ಟೈಪ್ ರಿಯಾಕ್ಷನ್ ಇದೆ. 2ನೇ ಟೈಪ್ ರಿಯಾಕ್ಷನ್ ಯಾವುದಪ್ಪ ಅಂದರೆ ಸ್ವಾಟ್ ಇಕ್ವೇಷನ್ ಅಂತ ಕರಿತೀವಿ. ಸ್ವಾಟ್ಸ್ ರಿಯಾಕ್ಷನಲ್ಲಿ ಕೂಡ ಅದೇ, ಇದನ್ನು ಕೂಡ ಒಂದು ಹಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಇದೆ. ಬಟ್ ಇಲ್ಲಿ ಏನಾಗ್ತದೆ ಅಂದರೆ ನಾವು ಇಂಡೈರೆಕ್ಟ್ ಮೆಥಡ್ ಆಫ್ ಅಡಿಷನ್, ಇಂಡೈರೆಕ್ಟ್ ಮೆಥಡ್ ಆಫ್ ಏನು ಮಾಡ್ತೀವಿ ಅಂದರೆ ಪ್ರಿಪ್ರೇಷನ್ ಆಫ್ ಅಲ್ಕೈಲ್ ಫ್ಲೋರೈಡ್ಸನ್ನು ಬಳಸ್ಕೋತೀವಿ. ಡೈರೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಡೈರೆಕ್ಟ್ ಮಾಡಿದ್ರೆ ಏನಾಗ್ತದೆ? ಫ್ಲೋರಿನ್ ಆ್ಯಡ್ ಮಾಡಿದ್ರೆ ಏನಾಗ್ತದೆ? ಎಕ್ಸ್ಪ್ಲೋಷನ್ ಆಗ್ತದೆ. ಓಕೆ, ಬೆಂಕಿ ಎತ್ಕೊಳ್ತದೆ. ಅದಕ್ಕಾಗಿ ಅದನ್ನು ಮೆಥಡನ್ನು ನಾವು ಬಳಸಲ್ಲ. ಅದಕ್ಕಾಗಿ ಇಂಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡ್ತೀವಿ. ಸೊ ಇನ್ ದಿಸ್ ಮೆಥಡ್ ವಾಟ್ ವಿ ಡೂ? ಅಲ್ಕೈಲ್ ಫ್ಲೋರೈಡ್ಸ್ ಆರ್ ಪ್ರಿಪೇರ್ಡ್. ಎಲ್ಲಿ? ಸ್ವಾಟ್ ರಿಯಾಕ್ಷನಲ್ಲಿ. ಸೊ ಅಲ್ಕೈಲ್ ಕ್ಲೋರೈಡ್ಸ್ ಆ್ಯಂಡ್ ಬ್ರೋಮೈಡ್ಸ್ ಆರ್ ಟ್ರೀಟೆಡ್ ವಿತ್ ಮೆಟಾಲಿಕ್ ಫ್ಲೋರೈಡ್ಸ್ ಲೈಕ್ ಸಿಲ್ವರ್ ಫ್ಲೋರೈಡ್, ಕೋಬಾಲ್ಟ್ ಫ್ಲೋರೈಡ್ ಎಟ್ಸೆಟ್ರಾ. ಸರಿನಾ?
ಇವುಗಳ ಜೊತೆ ರಿಯಾಕ್ಟ್ ಮಾಡಿ ನಾವು ಏನು ತೊಗೋತೀವಿ ಅಂದರೆ ಅಲ್ಕೈಲ್ ಫ್ಲೋರೈಡನ್ನು ತೊಗೋತೀವಿ. ಸರಿನಾ? ಸೊ ವಾಟ್ ಐ ವಿಲ್ ರೈಟ್, alkyl fluorides are prepared by treating the alkyl chloride or alkyl bromide, alkyl chloride or alkyl bromide, alkyl chloride or alkyl bromide. ಏನು ಮಾಡ್ತೀವಿ ಇದನ್ನು, in presence of metallic fluorides like ಯಾವುದು ಬಳಸ್ಕೊತೀವಿ ಇಲ್ಲಿ ಅಂದರೆ ಸಿಲ್ವರ್ ಫ್ಲೋರೈಡ್ ಇರಬಹುದು, ಕೋಬಾಲ್ಟ್ ಫ್ಲೋರೈಡ್ ಇರಬಹುದು, ಎಟ್ಸೆಟ್ರಾ. ಓಕೆ, ಬನ್ನಿ ಹಾಗಾದರೆ ರಿಯಾಕ್ಷನ್ಸ್ ಒಂದು ಬರೆಯೋಣ. ರಿಯಾಕ್ಷನಲ್ಲಿ ಏನಾದ್ರು ಬರಿತೀನಿ, ಅಗೇನ್ ಆರ್ ಬರೆದಿದ್ದೀನಿ ಪ್ಲಸ್ ಬಾಂಡ್ ಬರೆದು ಎಕ್ಸ್ ಬರಿತಾ ಇದ್ದೀನಿ. ಓಕೆ, ಇಲ್ಲಿ ಎ ಜಿ ಎಫ್ ಬರಿತಾ ಇದ್ದೀನಿ. ಓಕೆ, ವಿಲ್ ಗೆಟ್ ಏನು ಸಿಗ್ತದೆ ನಮಗೆ, ಆರ್ ಎಫ್ ಸಿಕ್ಕರೆ ಆರ್ ಎಫ್ ಪ್ಲಸ್ ಮುಂದೇನು ಸಿಗ್ತದೆ ನಮಗೆ ಎ ಜಿ ಎಕ್ಸ್. ಸೊ ಈ ರೀತಿಯಾದಂಥ ಕಂಪೌಂಡ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಯುವರ್ ಪ್ರಿಪ್ರೇಷನ್ಸ್. ಸೊ ಟೋಟಲಿ ಇವತ್ತು ನಾವು ಏನು ಮಾಡಿದ್ವಿ, ಪ್ರಿಪ್ರೇಷನ್ಸನ್ನು ಫಿನಿಷ್ ಮಾಡಿದ್ವಿ. ಇನ್ನೊಂದು ಸರಿ ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಪ್ರಿಪ್ರೇಷನ್ಸ್ ಆಫ್ ಹಾಲೋ ಅಲ್ಕೇನ್ಸ್ ಆರ್ ಹಾಲೋ ಅರಿನ್ಸ್ ಆರ್ ಡನ್ ಬೈ different methods like preparation by using alcohols, preparations by using alkenes, preparation by using halogen exchange methods ಅಂತ ಬರ್ತೀವಿ. ಆಮ್ಯಾಗ ಅದೇ ರೀತಿ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಹೈಡ್ರೋಕಾರ್ಬನ್ಸ್ಗಳನ್ನು ಕೂಡ ಬಳಸ್ಕೊಂಡು ಮಾಡಿದ್ದೀವಿ. ಓಕೆ, ಪ್ರಿಪ್ರೇಷನ್ ಈಸ್ ಡನ್ ಬೈ ಆಲ್ಕೋಹಾಲ್, ಪ್ರಿಪ್ರೇಷನ್ ಈಸ್ ಡನ್ ಬೈ ಹೈಡ್ರೋಕಾರ್ಬನ್, ಪ್ರಿಪ್ರೇಷನ್ ಈಸ್ ಡನ್ ಬೈ ಅಲ್ಕೀನ್ಸ್, ಪ್ರಿಪ್ರೇಷನ್ ಈಸ್ ಡನ್ ಬೈ ಹಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಸೊ 4 ಡಿಫ್ರೆಂಟ್ ಮೆಥಡ್ಸ್ಗಳಿದೆ. ಅದರಲ್ಲಿ ಮತ್ತು ಬೇರೆ ಬೇರೆ ರಿಯಾಕ್ಷನ್ಸ್ಗಳು ನಾವು ಬಳಸ್ಕೊಂಡು ಮಾಡಿದ್ದೀವಿ. ಓಕೆ, ಮೇನ್ಲಿ ನಿಮ್ಗೆ ಈಸಿಯಾಗಿ ತಿಳ್ಕೊಳ್ಳೋಕ್ಕೆ ದಿಸ್ ಈಸ್ ಆಲ್ ದ ಥಿಂಗ್ಸ್ ಬೈ ವಿಚ್ ಆಲ್ ದ ರಿಯಾಕ್ಷನ್ಸ್ ಫ್ರಮ್ ವಿಚ್ ಯು ಕ್ಯಾನ್ ಏಬಲ್ ಟು ಪ್ರಿಪೇರ್ ದ ಹಾಲೋ ಅಲ್ಕೇನ್ಸ್ ಆ್ಯಂಡ್ ಹಾಲೋ ಅರೀನ್ಸ್. ಓಕೆ, ಈ ಫಿಂಕಲ್ಸ್ಟೈನ್ ಮತ್ತು ಸ್ವಾಟ್ ಇಕ್ವೇಷನ್ ತುಂಬ ಇಂಪಾರ್ಟೆಂಟು. ಆನಂತರ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಯ್ತಲ್ಲ, ಸ್ಯಾಂಡ್ಮೇಯರ್ಸ್, ಅದು ಒಂದು ಇಂಪಾರ್ಟೆಂಟು. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಅದು ಅಡಿಷನ್ ಆಫ್ ಡೈಹಲೈಡ್ಸ್ ಟು ದ ಅಲ್ಕೀನ್ಸ್, ಅದರ ಮೇಲೆ ರಿಯಾಕ್ಷನ್ಸ್ ಕೂಡ ಕೇಳ್ತಾ ಇರ್ತಾನೆ. ಓಕೆ, ರೆಸ್ಟ್ ಆಫ್ ದ ಥಿಂಗ್ಸ್ ಅಂದರೆ ಉಳ್ಕೊಳ್ತೇವೆ ಇವಾಗ ಫಿಸಿಕಲ್ ಪ್ರಾಪರ್ಟೀಸನ್ನು ನಾನು ವಿಲ್ ಡಿಸ್ಕಸ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಸಮ್ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ನಾನು ಇವತ್ತು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಹೇಳಿದ್ದೀನಲ್ಲ, ಅದೇ ರೀತಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕೂಡ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ ಆಲ್ಮೋಸ್ಟ್ ವಿ ವಿಲ್ ಗೋನ್ ಟು ಫಿನಿಶ್ ಇನ್ ದ ನೆಕ್ಸ್ಟ್ ಕ್ಲಾಸ್. ವಿ ವಿಲ್ ಫಿನಿಶ್ ದಿಸ್ ಚಾಪ್ಟರ್. ಓಕೆ.